ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲೋ ಗುರುಮೂರ್ತಿ, ಪೂಜ್ಯ ಮೂಲೋ ಗುರುಪಾದ, ಮಂತ್ರ ಮೂಲೋ ಗುರುವಾಕ್ಯಂ, ಮುಕ್ತಿ ಮೂಲೋ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಶಿವಕಾರುಣ್ಯ ಸ್ಥಳದಲ್ಲಿ ಅಂದರೆ ಕೈವಲ್ಯ ಪದ್ಧತಿ ಶಿವಕಾರುಣ್ಯ ಸ್ಥಳ, ಇದರಲ್ಲಿ 24ನೇ ಪದದ 25ನೇ ಪದದಲ್ಲಿ ಕೊನೆಯ ಒಂದು ನುಡಿಯನ್ನು ಹಿಡ್ಕೊಂಡು ಹೇಳಬೇಕಾಗ್ತದೆ. ಭಕ್ತನಾದಂಥ ಪರಮಾತ್ಮಗೆ ಕೇಳ್ಕೊಳ್ತಾ ಇದ್ದಾನೆ. ಏನು ಕೇಳ್ತಾ ಇದ್ದಾನೆ? ನನ್ನ ರಕ್ಷಣೆ ಮಾಡು. ಹೆಂಗೆ ರಕ್ಷಿಸು ಅಂದ್ರೆ, ಜನನ ಮರಣದಿಂದ ನನ್ನನ್ನು ಪಾರು ಮಾಡು. ಯಾಕಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಎಷ್ಟು ಜನ್ಮದಲ್ಲೇ ನಾನು ಬಂದಿದ್ದೀನಿ, ಕಷ್ಟಪಟ್ಟು ಬಂದಿದ್ದೀನಿ. ಭಾಳಷ್ಟು ಕಷ್ಟ ಐತಪ್ಪ ನನಗೆ. ಈ ಜನನ ಅನ್ನುವಂಥದ್ದು ಒಂದು ಕಷ್ಟ, ಮರಣ ಅನ್ನುವಂಥದ್ದು ಕಷ್ಟ, ಈ ನಡುವಿನ ಹೋರಾಟ ಅನ್ನುವಂಥದ್ದು ಕಷ್ಟ. ಅದಕ್ಕೆ ನನಗೆ ಈಗ ಮಾನವ ಶರೀರ ಬಂದುಬಿಟ್ಟದೆ. ಯಾಕಂದರೆ ಇದೇ ಮಾನವ ಶರೀರದಿಂದನೇ ಸಾಧ್ಯ ಅದ ಈ ದುಃಖವನ್ನು ಬಿಡುಗಡೆ ಮಾಡ್ಕೊಳ್ಳಿಕ್ಕೆ, ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಮಾನವ ಶರೀರನೇ ಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ನಿನ್ನ ಒಂದು ಕೃಪೆ ನನಗಾಗಲಿ, ಕೃಪೆ ಮಾಡು ತಂದೆ, ಕೃಪೆ ಮಾಡಿ ನನ್ನನ್ನು ರಕ್ಷಿಸು, ರಕ್ಷಣೆ ಮಾಡು ಅಂತ ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. 25ರಲ್ಲಿ ಏನು ಹೇಳ್ತಾರೆ? ಮತ್ತೆ ನೀನೊಲಿಯದ ನಿಮಿಷವೇ ಫಲ ವರುಷ, ಆ ನೆಂತು ಉಳಿವೇ ಮನ್ನಿಸು ದೇವ. ಯಾಕಂದ್ರೆ ನೀನು ಒಲಿಯದ ನಿಮಿಷ ಏನಂದ್ರೆ ಅನೇಕ ಸಂವತ್ಸರಗಳಾಗ್ತವ. ಅದಕ್ಕೆ ನಿನ್ನ ನಿಮಿಷದಿಂದ ನೋಡಬೇಡಪ್ಪ, ನನ್ನ ನಿಮಿಷದಿಂದ ನೋಡು. ನಿನ್ನ ನಿಮಿಷದಿಂದ ನೋಡಿದ್ರೆ ಭಾಳಷ್ಟು ಸಂವತ್ಸರಗಳನ್ನು ದಾಟಬೇಕಾಗ್ತದೆ. ಅಂದ್ರೆ ನಾನು ಹೆಂಗೆ ಉಳಿತೀನಿ ಅಷ್ಟು, ನಿನ್ನ ನಿಮಿಷ ಅಷ್ಟಾಗ್ತದೆ. ಅಂದ್ರೆ ನನ್ನ ನಿಮಿಷದಿಂದ ನೋಡು ಅಂದಾಗ ಮಾತ್ರ ನಾನು ಉಳಿತೀನಿ. ನಿನ್ನ ನಿಮಿಷದಿಂದ ನೋಡಿದರೆ ನಾನು ಉಳಿಯಂಗಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿ ಇಂದಿನ ಒಂದು ದಿವಸಗಳಲ್ಲಿ ಹೇಳಿದೆ ಈ ವಿಚಾರಗಳೆಲ್ಲ. ಇವಾಗ ನಾವು 3ನೇ ನುಡಿಯಿಂದ ಹಿಡ್ಕೊಂಡು ನೋಡೋಣ. ನಿನ್ನೆ ವಿಚಾರಗಳು ಹೇಳಿದರು. ಯಾಕಂತಂದ್ರೆ ಪರಮಾತ್ಮ ಕಾಮನ ಒಂದು ಬಲವನ್ನು ನಾಶ ಮಾಡಿದಂಥವನೇನಿದೆ. ಮತ್ತು ಇಲ್ಲಿ ಕೂಡ ತ್ರಿಪುರಗಳಾಗಿ ಒಡೆಯರಾಗಿದ್ದಂಥ ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿಗಳನ್ನುವಂಥ ರಾಕ್ಷಸರನ್ನು ಕೊಂದಿದೆ. ಭಾಳಷ್ಟು ನಳರಾಜನೇ ಮೊದಲಾದಂಥ ಶಾಂತಶೀಲರಿಗೆ, ರಾಜರಿಗೆ ಮನೋಹರವಾದ ಆನಂದವನ್ನು ಉಂಟು ಮಾಡುವಂಥವನು ನೀನೇ ಇದೆ. ಹಾಗಾಗಿ ನನ್ನನ್ನು ರಕ್ಷಣೆ ಮಾಡೋಕ್ಕಾಗಂಗಿಲ್ಲ, ನಿನಗೆ ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳ್ಕೊಂಡಿದ್ರು. ಇವಾಗಿನ ಒಂದು 3ನೇ ನುಡಿಯಲ್ಲಿ ಏನು ಹೇಳ್ತಾರೆ? ಭಾವಿಸೆ ಪ್ರಭವಾದಿ ಕ್ಷಯ ಕಡೆಯಾದವರ ಭಾವ ವಿಕಾರತ್ವ ವಿರಹಿತ ಜೀವ ದುಃಖಾರ್ಣವ ಉತ್ತರಣ ಪ್ಲವ ಮಹಿಮಾ ವಿಭವದ ಶಂಭುಲಿಂಗವೇ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಭಾವಿಸೆ ಅಂದ್ರೇನು? ವಿಚಾರ ಮಾಡಲು. ಪ್ರಭವಾದಿ ಅಂತಂದ್ರೆ, ಪ್ರಭವಾದಿ ಅಂದರೆ ಜನ್ಮ ಮೊದಲಾಗಿ. ಕ್ಷಯ ಕಡೆಯಾದವರ ಅಂತಂದ್ರೆ ನಾಶವೇ ಕಡೆಯಾಗುಳ್ಳವರ ಅಂತ ಇವು ಅರ್ಥಗಳು ಬರ್ತಾವೆ. ವಿಕಾರತ್ವ ಅಂದರೆ ಅಸ್ಥಿತೆ, ಜಾಯತೆ, ವರ್ಧತೆ, ಪರಿಣಾಮತೆ, ಅಪೇಕ್ಷೀಯತೆ, ವಿನಾಶ್ಯತೆ ಅಂತ ಇವು ಷಡ್ಭಾವ ವಿಕಾರಕ್ಕೊಳಗಾಗುವಂಥದ್ದು. ಆದ್ರೆ ಇವೆಲ್ಲಗಳು ಯಾವ ರೀತಿ ಅಂದ್ರೆ, ಏನು ಅಸ್ಥಿತೆ, ಜಾಯತೆ, ವರ್ಧತೆ, ಪರಿಣಾಮತೆ, ಅಪೇಕ್ಷೀಯತೆ, ವಿನಶ್ಯತೆ ಷಡ್ವಿಕಾರಗಳಿಂದ ರಹಿತನಾದಂಥ ಈ ವಿಚಾರಗಳನ್ನು ಅವರು ಹೇಳ್ತಾರೆ. ಪರಮಾತ್ಮ ಈ ಷಡ್ಭಾವ ವಿಕಾರಗಳಿಂದ ಸಹಿತರಾದಂಥವ್ರು ಜೀವಿಗಳು.
ಈಗ ನಮಗೆ ಶರೀರ ಬಂದದ, ಈ ಸ್ಥೂಲ ಶರೀರ ಬಂದದ, ಕಣ್ಣಿಗೆ ಕಾಣುವಂಥ ಶರೀರ. ಇದು ಹೆಂಗದಂತಂದ್ರೆ 6 ವಿಕಾರಕ್ಕೆ ಒಳಗಾಗ್ತದೆ ನಮ್ಮ ಶರೀರ. ಯಾವ ರೀತಿ ಅಸ್ಥಿತೆ, ಜಾಯತೆ, ವರ್ಧತೆ, ಪರಿಣಮತೆ, ಅಪೇಕ್ಷೀಯತೆ, ವಿನಾಶ್ಯತೆ. ಕೊನೆಗೆ ಒಂದು ಸಲ ಹೋಗ್ಬಿಡ್ತು. ಹುಟ್ಟಿದಂಗಾಯ್ತು, ಬೆಳೆದಂಗಾಯ್ತು, ಉಂಡಂಗಾಯ್ತು, ತಿಂದಂಗಾಯ್ತು, ಬೆಳೆದಂಗಾಯ್ತು, ಮುಪ್ಪು ಬಂದಂಗಾಯ್ತು, ಕೊನೆಗೆ ಹೋದಂಗಾಯ್ಬಿಡ್ತು. ಈ ರೀತಿಯಿಂದ ಷಡ್ಭಾವ ವಿಕಾರಗಳಿಂದ ಸಹಿತವಾದಂಥ ಜೀವಿಗಳ ಭಾಳಷ್ಟು ದುಃಖಕ್ಕೆ ಯಾರು ಶರೀರ ತೊಟ್ಕೊಂಡು ಬಂದಿದ್ದೀವಿ, ಇವು ದುಃಖದಿಂದ ಬಿಡುಗಡೆ. ಯಾಕಂದರೆ ಆ ದುಃಖ ಇಲ್ಲಂತ ಇಲ್ಲ. ಶರೀರ ಬಂದಿರುವಂಥದ್ದೇ ಒಂದು ದೊಡ್ಡ ದುಃಖ. ಅದರಲ್ಲಿ ಶರೀರ ಬಂದದ್ದು ಒಂದು ದುಃಖ, ಶರೀರವೇ ನಾನು ಅನ್ನುವಂಥದ್ದು ಇನ್ನೂ ದೊಡ್ಡ ದುಃಖ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಎಲ್ಲಕ್ಕೂ ದುಃಖ ಮೂಲ ಕಾರಣ ಆಗಿರುವಂಥ ದುಃಖದ್ದು ಯಾವುದಂದ್ರೆ ಈ ಶರೀರ ನಾನು ಅನ್ನುವಂಥದ್ದು. ಅದಕ್ಕೆ ತನುಭಾವವಳಿ ದುಃಖದ ಕೇಡು. ಯಾವಾಗ ನಾನು ಅಂತ ಶರೀರ ನಂದು, ನಾನು ಅಂತ ಯಾವಾಗ ಅಂದ್ಕೊಳ್ತೀನಿ, ಶರೀರ ನಂದು ಅಂತ ಅಂದ್ಕೊಳ್ತೀನಿ, ಆವಾಗ ದುಃಖಗಳು ಶುರುವಾಯಿತು. ಶರೀರ ಸಂಬಂಧಪಟ್ಟಂಥವು ಎಲ್ಲ ದುಃಖಗಳು ಶುರುವಾಗ್ತದೆ. ಅದಕ್ಕೆ ಇದು ಷಡ್ಭಾವ ವಿಕಾರಕ್ಕೆ ಒಳಗಾಗುವಂಥದ್ದು ಈ ಶರೀರ ತೊಟ್ಕೊಂಡು ಬಂದಂಥ. ಯಾಕಂದ್ರೆ ದುಃಖ ಅನ್ನುವಂಥ ಸಮುದ್ರವನ್ನು, ಈ ಷಡ್ಭಾವ ವಿಕಾರಕ್ಕೆ ಒಳಗಾಗುವಂಥ ಈ ಶರೀರ ದುಃಖದಿಂದ ಕೂಡಿರುವಂಥದ್ದು. ಈ ರೀತಿ ಕೂಡಿದಂಥ ಜೀವಿಗಳು, ಷಡ್ಭಾವದಿಂದ ಕೂಡಿದಂಥ ಜೀವಿಗಳು ಹಲವಾರು ದುಃಖಗಳನ್ನು ಅನುಭವಿಸುವಂಥದ್ದಾಗ್ತದೆ. ಈ ದುಃಖವನ್ನು ಕಳೆಯುವಂಥದ್ದಕ್ಕೆ ಅಂದ್ರೆ ಭವದುಃಖ ಅನ್ನುವಂಥ ಸಮುದ್ರ, ಭವ ದುಃಖ ಅನ್ನುವಂಥದ್ದು ಅದು ಒಂದು ಸಮುದ್ರೋಪಾದಿಯಿಂದ ಕೂಡಿದಂಥದ್ದು. ಆ ದುಃಖ ಹೇಳ್ತಿರೋದು. ಅದಕ್ಕೆ ಇದು ಭವಸಾಗರ, ಈ ಭವಸಾಗರ ದಾಟಕ್ಕಾಗದೆ ಎಲ್ಲರೂ ಕಾಲು ಬಡ್ದು ಈಜಕ್ಕೆ ಬರಲಾರ್ದ ಸತ್ಕೊಂಡು ಹೋಗೋದು, ಮತ್ತೆ ಹುಟ್ಟೋದು, ಸತ್ಕೊಂಡು ಹೋಗೋದು, ಮತ್ತೆ ಹುಟ್ಟೋದು. ಯಾಕಂದ್ರೆ ಇಲ್ಲೇ ಕಾಲು ಬಡ್ದು ದಮ್ಮು ಬರಕತ್ತಿದ್ದೀನಿ, ಮುಂದೆ ದಡ ಯಾವಾಗ ಸೇರ್ತೀವಿ ನಾವು. ಈ ಭವಸಾಗರ ಅಂತ ಹೇಳಿದಾರೆ. ಸಾಗರ ಅಂದರೆ ನಮ್ಗೆ ಕಲ್ಪನೆ ಮಾಡ್ಕೊಡ್ಬೇಕು ಹೆಂಗಿರ್ತದೆ ಸಾಗರ ಅಂತ. ಸಾಗರದಾಗ ಬಿದ್ದರೆ ನಾವು ಬದುಕಿವಿ ಬರ್ತೀವಿ ಏನಂದ್ರೆ ಅಲ್ಲೇ ಒದ್ದಾಡಿ ಸತ್ಕೊಂಡು ಹೋಗ್ತೀವಲ್ಲ. ಈ ಭವಸಾಗರ ದಾಟ್ಲಾರ್ದೇ ನಾವಿಲ್ಲೇ ಒದ್ದಾಡ್ತಾ ಇದ್ದೀವಿ. ಈ ಭವಸಾಗರವನ್ನು, ಈ ದುಃಖ ಅನ್ನುವಂಥ ಸಮುದ್ರವನ್ನು ದಾಟಿಸುವಂಥದಕ್ಕೆ ಯಾರು ಹೇಳ್ತಾರ, ನೌಕೆಯ ಸದೃಶ್ಯವಾಗಿರುವಂಥವ್ನು ನೀನಿದೆ ನಮ್ಮನ್ನು ದಾಟ್ಸಕ್ಕೆ. ಅದಕ್ಕೆ ಏನಂತಾರ, ಈ ಒಂದು ಷಡ್ಭಾವ ವಿಕಾರಗಳಿಂದ ಕೂಡಿದಂಥ, ದುಃಖಗಳಿಂದ ಕೂಡಿದಂಥ ಜೀವಿಗಳನ್ನು ಏನು ಅಂಥ ಒಂದು ದಾಟ್ಸಕ್ಕೆ, ಈ ಭವಸಾಗರವನ್ನು ಈ ದಾಟ್ಸೋದಕ್ಕೆ, ಈ ದುಃಖ ಅನ್ನುವಂಥ ಸಾಗರವನ್ನು ದಾಟಿಸೋದಕ್ಕೆ ನೀನೇನಿದೆ ನೌಕೆಯ ಸದೃಶ್ಯ, ಅಡಗ ಇದ್ದಂಗೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಏನು ಹೇಳ್ತಾರೆ, ಆ ಒಂದು ಈ ನೌಕೆ ಅನ್ನುವಂಥದ್ದು ಏನಂದ್ರೆ ಒಂದು ನದಿಯನ್ನು ದಾಟಿಸುವಂಥದ್ದು ಇರ್ತದೆ, ಹೌದಾ, ಸಮುದ್ರದ ಒಂದು ಇದಕ್ಕೆ ಹೋಗುವಂಥದ್ದು ಇರ್ತದೆ. ಅದೇ ರೀತಿ ಕೂಡ ನೀನು ಹೆಂಗಿದೆ ನನ್ನನ್ನು ದುಃಖದಿಂದ ಪಾರು ಮಾಡೋದಕ್ಕೆ ನೌಕೆಯ ಸದೃಶ್ಯವಾಗಿರುವಂಥವನಿದೆಯಪ್ಪ. ಅಂದಮೇಲೆ ನನ್ನನ್ನು ರಕ್ಷಣೆ ಮಾಡೋಕ್ಕಾಗಂಗಿಲ್ಲ, ನಿನಗೆ ಅವಶ್ಯ ಆಗ್ತದೆ. ಅದರಿಂದ ನನ್ನನ್ನು ಕಾಪಾಡುವಂಥ ಭಕ್ತನಾದಂಥ ಪರಿಯಾಗಿ ಪರಮಾತ್ಮಗೆ ಬೇಡ್ಕೊಳ್ಳುವಂಥದ್ದು. ಮುಂದಿನ 26ನೆಯ ಒಂದು ಪದ ನೋಡೋಣ, ಏನು ಹೇಳ್ತಾರೆ ಇಲ್ಲಿ. ಇಚ್ಛಾಶಕ್ತಿ ಜ್ಞಾನಶಕ್ತಿಯ ಬಗ್ಗೆ ನಡೀತದಿಲ್ಲ ಒಳಗೆ. ಇಚ್ಛಾಶಕ್ತಿ ಜ್ಞಾನಶಕ್ತಿಯನ್ನು ಕುರಿತು ಕೇಳ್ತಾಳೆ. ಆಕೆ ಏನು ಕೇಳ್ತಾಳೆ, ಇಚ್ಛಾಶಕ್ತಿ ಅದಕ್ಕೆ ಆಕೆ ಜ್ಞಾನಶಕ್ತಿಯನ್ನು ಕುರಿತು ಇಂಥ ಲಕ್ಷಣಗಳಿಂದ ಕೂಡಿದಂಥವನದಾನ ಅಂದ್ರೆ ಆತ ಪರಮಾತ್ಮನನ್ನು ನನಗೆ ತಂದು ತೋರಿಸು ಅಂತೇಳಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕೇಳ್ತಾಳೆ. ಈ ಪದದಲ್ಲಿ ಹೇಳ್ತಾರೆ, ತಂದು ತೋರೆ. ಏನು ಹೇಳ್ತಾರೆ, ತಂದು ತೋರೆ ಪಳೆವಾತು ಪಡೆಯನ ಐ ಮೊಗದ ಸಾಲದಂದವನು ಸರಿ ಮಾಡಿದನ ಇಂದುವದನೆ ಅಂತ ಹೇಳುವಂಥದ್ದು. ತಂದು ತೋರೆ ಪಳೆವಾತು. ಪಳೆವಾತು ಅಂದ್ರೆ ಏನು, ತಂದು ತೋರೆ ಅಂದ್ರೆ ತಂದು ತೋರಿಸೆ. ಪಳೆವಾತು ಅಂದ್ರೆ ಹಳೆ ಮಾತುಗಳು. ಹಳೆ ಮಾತುಗಳು ಅಂದ್ರೆ ಯಾವುದು, ವೇದಗಳನ್ನು. ಅವಾಗ ಎಷ್ಟು ಯುಗಗಳಿಂದ ಬಂದಿದ್ದಾವಲ್ಲ ಇವು. ಅದಕ್ಕೆ ಪಳೆಮಾತು ಅಂದ್ರೆ ಪಳೆವಾತು ಅಂದ್ರೆ ಈ ಹಳೆ ಮಾತುಗಳನ್ನು, ವೇದಗಳನ್ನು ನೋಡ್ರಿ.
ಬ್ರಹ್ಮದೇವನ ತಲೆಯಲ್ಲಿ ಒಂದನ್ನು ತೆಗೆದು 5 ಪಂಚ ಏನು ಮುಖಗಳನ್ನು ಇಟ್ಕೊಂಡು ಕುಂತಿದ್ದ ಯಾರು ಬ್ರಹ್ಮದೇವ. ಆವಾಗ ಒಂದು ತಲೆಯನ್ನು ತೆಗಿತಾನಲ್ಲ 4 ಮಾಡಿದ, ತಲೆಯನ್ನು 4 ತಲೆಯನ್ನು ಮಾಡಿದ. ಅಂಥ ಪರಮಾತ್ಮನನ್ನು ನನಗೆ ತಂದು ತೋರಿಸು. ಬ್ರಹ್ಮನ ತಲೆಗಳಲ್ಲಿ ಒಂದನ್ನು ತೆಗೆದಂಥದ್ದು ಯಾರು? ಪರಮಾತ್ಮ. 4 ಮಾಡಿದ ಅಂಥ ಪರಮಾತ್ಮನನ್ನು ತಂದು ತೋರಿಸು ಅಂತ ಹೇಳ್ಬಿಟ್ಟು ಇಚ್ಛಾಶಕ್ತಿ ಜ್ಞಾನಶಕ್ತಿಯನ್ನು ಕೇಳ್ಕೊಳ್ತಾ ಇದ್ದಾಳೆ. ಯಾಕಂದ್ರೆ ಆತ 5 ತಲೆಯನ್ನು ಇಟ್ಕೊಂಡು ಕುಂತಿದ್ನಲ್ಲ, ನಾನು ಶಿವನಿಗಿಂತ ಕಡಿಮೆ ಇಲ್ಲ ಅಂತ ಕುಂತಿದ್ದ. ಆವಾಗ ಶಿವ ಅದನ್ನು ಒಂದು ತಲೆಯನ್ನು ಇಟ್ಬಿಡ್ತಾನ. ಹಾಗಾಗಿ 4 ತಲೆ ಇರ್ತದೆ. ಅಂಥ ಶಿವನನ್ನು ನನಗೆ ತಂದು ತೋರಿಸು ಅಂತ ಹೇಳುವಂಥದ್ದು. ಇನ್ನು 1ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ನೆಲದಾಳಿಗಳ ರಾಯನ ಕುವರಿಗೆ ಒಲಿದು ನೆಲಕಲ ನೆನೆಸದೆ ನೆಲದ ಒಲವಿತ್ತು ನೆಲನ ಫಲವಡೆ ನೆಲೆಯೊಳಾಂತನ ಪಚ್ಚವನೇ ತೊಟ್ಟ ನೆಲಗಣ್ಣ ಅಣುಗನ ನಿಕ್ಕಿ ಮಿಕ್ಕವನ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ ಅಂದ್ರೆ ನೆಲದಾಳಿಗಳ ರಾಯನ ಅಂದ್ರೆ ಪರ್ವತಗಳಿಗೆ ರಾಜನಾದಂಥ ಹಿಮವಂತನ ಮಗಳಾದಂಥ ಪಾರ್ವತಿಗೆ ನೋಡ್ರಿ. ಏನು ಹೇಳ್ತಾರೆ, ಅಂಥವನಿಗೆ ಪರ್ವತರಾಜನ ಮಗಳಾದಂಥ ಪರ್ವತರಾಜನ ಈ ಪರ್ವತಗಳಿಗೆ ರಾಜನಾದಂಥ ಹಿಮವಂತನ ಮಗಳಾದಂಥಕ್ಕೆ ಯಾರು? ಪಾರ್ವತಿ. ಈ ಪಾರ್ವತಿಗೆ ಮೆಚ್ಚಿ ಲೋಭಿ ಅಂತ ಹೇಳಿಸಿಕೊಳ್ಳದೇ ಇರುವಂಥ ಯಾಕಂದ್ರೆ ಜನ ಏನು ಈ ಭೂಲೋಕದಾಗ ಎಲ್ಲಾದರೂ ಇಲ್ಲಿ ಯಾರು ಏನು ಕೇಳ್ತಾರೆ, ಯಾವುದೇ ಜನ ಆಗಲಿ ಏನು ಕೇಳ್ತಾರ ಅವೆಲ್ಲರ ಏನು ಕೇಳ್ತಾರೆ ಅದನ್ನೆಲ್ಲ ಕೊಡುವಂಥ ಪರಮಾತ್ಮ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಭೂಮಿಯ ಜನಗಳಿಗೆ ಅವರ ಬೇಡಿಕೆಗಳನ್ನು ಕೊಟ್ಟು ಭೂಮಿಯನ್ನು ಹಲವು ಹೆಡೆಗಳ ಸ್ಥಾನದಲ್ಲಿ ಧರಿಸಿದ ಆದಿಶೇಷನನ್ನು ನೋಡ್ರಿ, ಆದಿಶೇಷನನ್ನು ಆಭರಣವನ್ನಾಗಿ ಮಾಡಿಕೊಂಡಂಥವು ನೀನು. ಎಲ್ಲ ಕೇಳಿದಂಥವ್ರಿಗೆ ಕೇಳಿದ್ದನ್ನು ಕೊಡುವಂಥವನು. ಮತ್ತು ಇಲ್ಲಿ ಹೇಳ್ತಾರೆ ಏನಂದ್ರೆ, ಆ ಒಂದು ಆದಿಶೇಷನನ್ನು ನೀನು ಆಭರಣವನ್ನಾಗಿ ಧರಿಸಿಕೊಂಡಂಥವನ್ನ ಜಗತ್ತಿಗೆ ಕಣ್ಣಾದ ಸೂರ್ಯನ ಮಗನಾದ ಯಮನನ್ನು ನಾಶ ಮಾಡಿ, ಆತ ಜಗತ್ತಿಗೆ ಕಣ್ಣಾದಂಥದ್ದು ಯಾರು? ಸೂರ್ಯನಿಂದನೇ ಇಷ್ಟೆಲ್ಲ ನಡೀತಾ ಇದೆಯಲ್ಲ, ಅಂಥ ಸೂರ್ಯನ ಮಗನಾದಂಥ ಯಮನನ್ನು ನೀನು ನಾಶ ಮಾಡಿದಂಥ ಅಂಥ ಒಂದು ಪರಮಾತ್ಮನನ್ನು ನನಗೆ ತಂದು ತೋರಿಸು ಅಂತ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕೇಳ್ಕೊಳ್ತಾ ಇದ್ದಾಳೆ. ಮತ್ತು 2ನೇ ನುಡಿಯಲ್ಲಿ ಹೇಳ್ತಾರೆ, ಮನ್ಮಥನಿಗೆ ವೈರಿಯಾದಂಥ ಅರ್ಜುನ ನೋಡಿ ಯುದ್ಧ ಮಾಡಿದ ಪರಮಾತ್ಮನನ್ನು ತಂದು ತೋರಿಸು ಅಂತ ಹೇಳುವಂಥದ್ದು. ಮುಗಿಲ ಪಗೆಯ ನುಂಬುವನ ಪಗೆಗಳಿಯನ ಪಗೆಯಾಗಿ ಮುಗಿಲೇರಿದವನ ಮಗನೊಡನೆ ಪಗೆಯಂತೆ ಸೆಣಿಸಿ ಮುಗಿಲ ಹಾದಿಯ ಗಟ್ಟಿ ಮುಗಿಲ ಹೂವನೆ ಸೂಡಿ ಬಗೆಗೊಳಿಸುವವನ ಅಂತ 2ನೇ ನುಡಿಯಲ್ಲಿ ಹೇಳ್ತಾರೆ. ಮುಗಿಲ ಪಗೆ ಏನು ಅಂದ್ರೆ ಮೋಡಗಳಿಗೆ ವೈರಿಯಾದಂಥ ಯಾವುದು? ಗಾಳಿ. ಯಾಕಂದರೆ ಮೋಡ ಇದ್ದಾಗ ಗಾಳಿ ಬಂದ್ರೆ ಮೋಡ ನಿಂದಿರ್ತದೆ ಅಂದ್ರೆ ಹೋಗಿಬಿಡ್ತದೆ. ಅದಕ್ಕೆ ಮೋಡಕ್ಕೆ ವೈರಿಯಾಗಿರುವಂಥದ್ದು ಯಾವುದು? ಗಾಳಿ. ಮತ್ತು ಆ ಗಾಳಿಯನ್ನು ಊಟ ಮಾಡುವಂಥದ್ದು ಯಾವ? ಸರ್ಪ. ಗಾಳಿಯನ್ನು ಉಂಬುವನ ಅಂದರೆ ಗಾಳಿಯನ್ನು ಊಟ ಮಾಡುವಂಥದ್ದು, ಅದು ಗಾಳಿಯನ್ನು ಅದೇ ಆಹಾರವನ್ನಾಗಿ ಸ್ವೀಕಾರ ಮಾಡುವಂಥದ್ದು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಕಾಮನಿಗೆ ವೈರಿಯಾದಂಥವನು ಯಾರು? ಪರಮಾತ್ಮ. ಕಾಮನನ್ನು ಸುಟ್ಟು ಬಿಟ್ಟಿದ್ದಾನತ. ಈಗ ಹಿಂದೆ ಕತೆ ಬಂದದ. ಯಾಕಂದ್ರೆ ಯಾವಾಗ ಆತ ತಪಸ್ಸಿನಲ್ಲಿ ಕೂತ್ಕೊಂಡಾಗ, ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಂಡಾಗ ಎಲ್ಲ ದೇವತೆಗಳು ಯಾರು ಈ ಮನ್ಮಥನ ಹತ್ರ ಹೋಗಿ ಹೆಂಗಾರ ಮಾಡಿ ಪಾರ್ವತಿ ಪರಮೇಶ್ವರ ಒಂದು ಮಾಡಬೇಕಾಗ್ಯದ. ಅದಕ್ಕೆ ಯೋಗ ನಿದ್ರೆಯಿಂದ ಆತನ್ನು ನೀವು ಎಬ್ಬಿಸುವಂಥ ಕೆಲಸ ನಿನಗೊಬ್ಬತ್ತಿಗೆ ಸಾಧ್ಯ ಆದಂದಾಗ ಆತ ಪಂಚಬಾಣಗಳನ್ನು ಮನ್ಮಥ ಬಿಡ್ತಾನೆ. ಆವಾಗ ಮನಸ್ಸು ವಿಚಲಿತ ಆಗ್ತದ. ಹೊರಗೆ ಬಂದು ನೋಡ್ತಾನೆ, ಎದುರುಗಡೆ ಮನ್ಮಥ ನಿಂತಿರ್ತಾನೆ. ತನ್ನ ಅಗ್ನಿ ಕಣ್ಣನ್ನು ಓಪನ್ ಮಾಡಿ ಆ ಒಂದು ಮನ್ಮಥಗೆ ಸುಟ್ಟು ಬಿಡ್ತಾನೆ. ಅದಕ್ಕೆ ಈ ಮನ್ಮಥ ಅಂದರೆ ಕಾಮನಿಗೆ ವೈರಿ ಆದಂಥವನು ಯಾರು? ಪರಮಾತ್ಮ. ಅರ್ಜುನನೊಡನೆ ವೈರಿ ಅಂತ ಯುದ್ಧ ಮಾಡಿದಂಥ, ಯಾಕಂದ್ರೆ ಪಾಶುಪತಾಸ್ತ್ರವನ್ನು ತಗೊಳಕಂತ ಯಾರು ತಪಸ್ಸು ಮಾಡ್ತಾ ಇದ್ದ ಅರ್ಜುನ ಅಲ್ಲ,
ತಪಸ್ಸು ಮಾಡಬೇಕಾದಾಗ ಆವಾಗ ಪರಮಾತ್ಮ ಪರೀಕ್ಷೆಯನ್ನು ಮಾಡ್ಬೇಕಂತ ಹೇಳ್ಬಿಟ್ಟು 4 ನಾಯಿಗಳ ಜೊತೆ ಪಾರ್ವತಿ ಜೊತೆ ಹೋಗ್ತಾನಂತ. ಬೇಡ ವೇಷ ಹಾಕ್ಕೊಂಡ್ಕೇಸಿ ಹೋಗ್ತಾನೆ. ಹೋದಾಗ ಅಲ್ಲಿ 4 ನಾಯಿಗಳನ್ನು ತೊಗೊಂಡು ಒಂದು ಹಂದಿಯನ್ನು ಕೂಡ ಆತ ತೊಗೊಂಡು ಹೋಗಿರ್ತಾನೆ. ಅವಾಗ ಆ ಹಂದಿಗೆ ಬಾಣದಿಂದ ಹೊಡೆದಾಗ ಆ ಟೈಮಲ್ಲಿ ಅರ್ಜುನನು ಹೊಡಿತಾನೆ. ನನ್ನ ಬಾಣದಿಂದ ಸತ್ತಿತು ಅಂತ ಪರಮಾತ್ಮ ಬೇರೆ ವೇಷ ಹಾಕ್ಕೊಂಡಿರ್ತಾನಲ್ಲ, ಗೊತ್ತಾಗಲ್ಲ. ನನ್ನ ಬಾಣದಿಂದ ಹಂದಿ ಸತ್ತಿತು ಅಂತ ಈತ ಹೇಳುತ್ತಾನೆ, ಬಿತ್ತು ಅಂತ. ನನ್ನ ಬಾಣದಿಂದ ಇದು ಬಿತ್ತು ಅಂತ ಅರ್ಜುನ ಕೂಡ ಹೇಳುತ್ತಾನೆ. ಅವಾಗ ಇಬ್ಬರಿಗೆ ಯುದ್ಧ ನಡೀತದೆ. ನಡೆದಾಗ ಅಂತಹ ಒಂದು ಅರ್ಜುನನೊಡನೆ ವೈರಿಯಂತೆ ಯುದ್ಧ ಮಾಡಿದಂಥ ಪರಮಾತ್ಮ ಅವಾಗ ಆತ ಹೇಳ್ತಾನೆ, ಯಾಕೆ ನಾನು ಇಷ್ಟು ಯುದ್ಧ ಮಾಡ್ತಾ ಇದ್ದೀನಿ, ಏನು ನಾನು ಗೆಲ್ತಾ ಇಲ್ಲಲ್ಲ, ಎಂತೆಂಥವ್ರಿಗೆ ಸೋಲಿಸಿಬಿಟ್ಟಿನಿ, ಈ ವ್ಯಕ್ತಿಗೆ ನಾನು ಸೋಲ್ಸೋಕ್ಕಾಗವಲ್ದಲ್ಲ ಅಂತ ಭಾಳ ಯೋಚನೆಯಾಗಿ ಕೊನೆಗೆ ಹೋಗಿ ಅಂತ ಅಂದ್ಕೊಳ್ತಾನೆ, ಇವತ್ತು ಶಿವ ಪೂಜೆ ಮಾಡಿಲ್ಲ, ಅದಕ್ಕೆ ನನಗೆ ಈ ಥರ ಆಗಕತ್ತದ ಅಂತೇಳಿ ಅವಾಗ ಶಿವ ಪೂಜೆ ಮಾಡ್ಬೇಕಂತ ಶಿವನ ಪೂಜೆ ಮಾಡ್ತಾನೆ. ಹೂಗಳನ್ನು ಲಿಂಗಕ್ಕೆ ಹಾಕ್ಬೇಕಾದ್ರೆ ಆ ಹೂಗಳು ಹೋಗಿ ಆ ಬೇಡನ ತಲೆ ಮೇಲೆ ಕೂತ್ಕೊತಿರ್ತದೆ ನೋಡ್ರಿ. ಪರಮಾತ್ಮ ಆವೇಶ ಹಾಕ್ಕೊಂಡು ಬಂದಿರ್ತಾನಲ್ಲ, ಆ ತಲೆ ಮೇಲೆ ಹೂ ಬೀಳ್ತಿರ್ತಾವ. ಅವಾಗ ಅನಿಸ್ತು, ನನ್ನ ತಪ್ಪಾಯಿತು, ಪರಮಾತ್ಮನ ಈ ಸ್ವರೂಪದಾಗಿ ಬಂದಿದ್ದಾನೆ ನನ್ನ ಪರೀಕ್ಷೆ ಮಾಡಾಕಂತೇಳಿ ಆತ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಆತನ ಒಂದು ಭಕ್ತಿಗೆ ಮೆಚ್ಚಿ ಆತಗೆ ಪಾಶುಪತಾಸ್ತ್ರವನ್ನು ಕೊಡ್ತಾನೆ ಪರಮಾತ್ಮ ಅಂತ ಬರ್ತದಲ್ಲ. ಅಂಥ ಒಂದು ಅರ್ಜುನನೊಡನೆ ವೈರಿಯಂತ ಯುದ್ಧ ಮಾಡಿದಂಥ ಪರಮಾತ್ಮ ಮತ್ತು ದೇವಗಂಗೆಯನ್ನು ಚಂದ್ರನನ್ನು ಗಂಗೆಯನ್ನು ಕೂಡ ಆತ ಜಟೆಯಲ್ಲಿ ಧರಿಸ್ಕೊಂಡಿದ್ದಾನ. ಮತ್ತು ಅದ್ರ ಜೊತೆಗೆ ಚಂದ್ರನನ್ನು ಧರಿಸಿಕೊಂಡಂಥ ಮಸ್ತಕದಲ್ಲಿ ಧರಿಸಿಕೊಂಡಿರುವಂಥ ಯಾರದಾರೋ ಆತನನ್ನು ನಾನು ತಂದು ತೋರಿಸು ಅಂತ ಇಚ್ಛಾಶಕ್ತಿ ಜ್ಞಾನಶಕ್ತಿಗೆ ಕೇಳಕತ್ತಾಳ. ಅಂಥದ್ದನ್ನು ನನಗೆ ತಂದು ತೋರಿಸು ಅಂತ ಇಲ್ಲಿ ಕೇಳ್ಕೊಳ್ತಾ ಇದ್ದಾಳೆ. ಮತ್ತು ಮುಂದಿನ ವಿಚಾರ 3ನೇ ನುಡಿಯಲ್ಲಿ ಕೂಡ ಹೇಳ್ತಾಳೆ. ಏನು ಹೇಳ್ತಾಳೆ ಅನ್ನುವಂಥದ್ದು, ತಾವರೆಯಾಗದ ತಾವರೆಗಳೊಮ್ಮೆ ತಾವರೆಯಲ್ಲರಿ ತಾವರೆ ಮುಟ್ಟಿ ತನ್ನ ತಾವರೆ ವನೆಯ ಎಳೆಯರೇನು ತಾವರೆಯುಳ್ಳ ತಾವರೆಗೀಯಲೊಲ್ಲಿದ ಶಂಭುಲಿಂಗನ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ತಾವರೆ ನೋಡ್ರಿ, ತಾವರೆ ವನೆ ಎಳೆಯರೇನು ಅಂತಂದ್ರೆ ಲಕ್ಷ್ಮೀಪತಿಯಾದ ನಾರಾಯಣನ ಬಗ್ಗೆ ಹೇಳ್ತಾರೆ. ಅವರು ಏನು ಹೇಳ್ತಾರೆ, ಈ ಲಕ್ಷ್ಮೀಪತಿಯಾದ ನಾರಾಯಣನಿಗೆ ಒಲಿದಂಥವನು ಯಾವನು ಅಂದರೆ ಪರಮಾತ್ಮ. ಅದಕ್ಕೆ ತಂದು ತೋರಿಸು ನನಗಂತ ಜ್ಞಾನಶಕ್ತಿ ಕೇಳ್ಕೊಳ್ತಾ ಇದ್ದಾಳೆ ಆಕೆ, ಇಚ್ಛಾಶಕ್ತಿ. ಇಲ್ಲಿ ಕೂಡ ಹೇಳ್ತಾರೆ, ಯಾಕಂತಂದ್ರೆ ಈ ಲಕ್ಷ್ಮೀಪತಿಯಾದಂಥ ನಾರಾಯಣ ತಾನು ಮಾಡ್ತಕ್ಕಂಥ 1,000 ಕಮಲಗಳ ಇಟ್ಟು ಆತ ಪೂಜೆ ಮಾಡ್ತಿರ್ತಾನೆ, ಶಿವನ ಒಂದು ಪೂಜೆ ಮಾಡ್ತಿರ್ತಾನೆ, ಯಾರು ವಿಷ್ಣು. ಆವಾಗ ಕಮಲಗಳಲ್ಲಿ ಒಂದು ಹೂವನ್ನು ಕಡಿಮೆ ಮಾಡ್ತಾನೆ ಪರಮಾತ್ಮ. ಆ ಹೃದಯ ಕಮಲವು ಅರಳಿ ಕಮಲದ ಹಾಗಿರುವ ನೇತ್ರ ಕಮಲವನ್ನು ಆ ಕರಕಮಲದಿಂದ ಮುಟ್ಟಿ ಆ ಪಾದಕಮಲಕ್ಕೆ ಕೊಡ್ತಾನೆ. ಈ ಕಣ್ಣನ್ನು ತೆಗೆದೇ ಆತನ ಪಾದಕ್ಕೆ ಅರ್ಪಿಸ್ತಾನೆ. ಅದಕ್ಕೆ ಮೆಚ್ಚಿದಂಥ ಶಂಭುಲಿಂಗ ನೋಡ್ರಿ, ಯಾಕಂದ್ರೆ ಅದಕ್ಕೆ ಮೆಚ್ಚಿದ ಯಾರಿಗೆ, ವಿಷ್ಣುವಿಗೆ ಮೆಚ್ಚಿ ಅಂತಹ ಒಂದು ಸುಖದ ಉತ್ಪತ್ತಿಗೆ ಕಾರಣವಾಗಿರುವಂತಹ ಪರಮಾತ್ಮನನ್ನು ತಂದು ತೋರಿಸು ಅಂತ ಇಚ್ಛಾಶಕ್ತಿ ಜ್ಞಾನಶಕ್ತಿಗೆ ಪರಮಾತ್ಮನ ವಿಚಾರ ಹೇಳ್ತಾಳೆ. ಇಷ್ಟೇ ಅದಿರೋದು, ಮತ್ತೇನಿಲ್ಲ. ಹಾಗಾಗಿ ಇವು ಕಥೆಗಳು ಬಂದಿದ್ದಾವೆ, ಹಿಂದೆ ಕೂಡ ಬಂದಿದ್ದಾವೆ. ಅದಕ್ಕೆ ಇನ್ನು ಜ್ಞಾನಶಕ್ತಿ ಇಚ್ಛಾಶಕ್ತಿಯನ್ನು ಕುರಿತು ಶಂಭುಲಿಂಗನ ವರ್ಣನೆ. ಯಾಕಂದರೆ ಇಲ್ಲಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕೇಳಿದಳು, ಈ ಜ್ಞಾನಶಕ್ತಿ ಇಚ್ಛಾಶಕ್ತಿಯನ್ನು ಕುರಿತು ಮಾತಾಡ್ತಾಳೆ. ಈಗ ಜ್ಞಾನಶಕ್ತಿ ಮಾತಾಡ್ತಾಳೆ, ಇಚ್ಛಾಶಕ್ತಿಗೆ ಏನು ಮಾತಾಡ್ತಾಳ 27ನೇ ಪದದಲ್ಲಿ ಹೇಳ್ತಾರೆ ಅವರು. ಕಮಲ ಕಮಲ ಕುಮುದಾಶ್ರಯ ಮಸ್ತನೆ ಶಂಭುಲಿಂಗ ಕುಮುದ ಕಮಲ ತರುಣಾನ್ವಿತ ಅಸ್ತನೆ ಶಂಭುಲಿಂಗ. ಈಗ ಪರಮಾತ್ಮನ ಇಚ್ಛಾಶಕ್ತಿಗೆ ತೋರಿಸುವಂಥ ಕೆಲಸ ಆಗ್ತದೆ, ಯಾರು ಜ್ಞಾನಶಕ್ತಿ. ಅವಾಗ ಹೇಳ್ತಾರೆ, ಕಮಲ ಅಂದರೆ ಮನೋಹರವಾದಂತಹ, ಕಮಲ ಅಂದರೆ ದೇವಗಂಗೆಗೂ, ಕುಮುದ ಅಂದರೆ ಚಂದ್ರನಿಗೂ, ಆಶ್ರಯ ಮಸ್ತನೆ ಅಂದರೆ ಆಧಾರವಾದಂಥದ್ದು. ಆತ ದೇವಗಂಗೆಯನ್ನು ಧರಿಸ್ಕೊಂಡಿದ್ದಾನೆ, ಚಂದ್ರನನ್ನು ಧರಿಸ್ಕೊಂಡಿದ್ದಾನೆ. ಯಾರು? ಪರಮಾತ್ಮ. ಯಾರು ಮಸ್ತಕದಲ್ಲಿ ಗಂಗೆಯನ್ನು ಚಂದ್ರನ ಧಾರಣ ಮಾಡಿಕೊಂಡಿರ್ತಾರೋ ಮತ್ತು ಯಾವನು ಹಸ್ತದಲ್ಲಿ ಪರಶುವನ್ನು ಎಳೆ ಚಿಗುರಿಯನ್ನು ಹಿಡಿದಿರ್ತಾನೋ ಆತನೇ ಪರಮಾತ್ಮ ನೋಡು ಅಂತ ಜ್ಞಾನಶಕ್ತಿ ಇಚ್ಛಾಶಕ್ತಿ ಹೇಳಕತ್ತಾಳ. ಯಾರ ಹೆಂಗದನ್ನ ಆತನ ಲಕ್ಷಣ ಏನದ, ಪರಮಾತ್ಮನ ಲಕ್ಷಣ ನನಗೆ ತಂದು ತೋರಿಸುವಂತ ಹೇಳಿದಾಳೆ ಇಚ್ಛಾಶಕ್ತಿ. ಅವಾಗ ಜ್ಞಾನಶಕ್ತಿ ಹೇಳ್ತಾಳ, ನೋಡು ಆತ ತಲೆಯಲ್ಲಿ ಏನು ಧರಿಸ್ಕೊಂಡಿದ್ದಾನ,
ಗಂಗೆಯನ್ನು ಇಟ್ಕೊಂಡಿದ್ದಾನ, ಮತ್ತು ಚಂದ್ರನನ್ನು ಧಾರಣ ಮಾಡಿಕೊಂಡಿದ್ದಾನ, ಕೈಯಲ್ಲಿ ಪರಶುವನ್ನು ಹಿಡಿದಿದ್ದಾನ, ಕೊಡ್ಲಿ ಪರಶುವನ್ನು ಹಿಡಿದಿದ್ದಾನ, ಮತ್ತು ಎಳೆ ಚಿಗರಿಯನ್ನು ಕೂಡ ಹಿಡಿದಿದ್ದಾನ. ಆತನೇ ಪರಮಾತ್ಮ ನೋಡು ಅಂತ ಹೇಳ್ತಾ ಇದ್ದಾಳ ಜ್ಞಾನಶಕ್ತಿ. ಇದರದ್ದು ವಾಚ್ಯಾರ್ಥ ಹೇಳ್ತಾರೆ. ಅದಕ್ಕೆ ಹೇಳೋದು ಮಹಾತ್ಮರು ವಾಚ್ಯಾರ್ಥ ಲೆಕ್ಕದಾಗ ಹೇಳಿದಾರ, ಯಾವುದು ಲಕ್ಷ್ಯಾರ್ಥದಾಗ ನಾವು ತಿಳ್ಕೊಳ್ಬೇಕಾಗ್ತದೆ. ಇದಂದ್ರೆ ಏನಪ್ಪ, ಈ ಪರಮಾತ್ಮ ತಲೆಯಲ್ಲಿ ದೇವಗಂಗೆಯನ್ನು ಧರಿಸಿದ, ಚಂದ್ರನನ್ನು ಧರಿಸಿದ, ಕೈಯ ಕೊಡ್ಲಿ ಹಿಡ್ದಾನ, ಪರಶು ಹಿಡ್ದಾನ, ಮತ್ತು ಮತ್ತು ಚಿಗರಿಯನ್ನು ಹಿಡ್ದಿದ್ದಾನೆ, ಎಳೆ ಚಿಗರಿಯನ್ನು ಹಿಡ್ದಾನ. ಅಂದರೆ ಏನು ಇದು ಲಕ್ಷ್ಯಾರ್ಥದಾಗ? ವಾಚ್ಯಾರ್ಥದಾಗ ಐತಿ ಪರಮಾತ್ಮನ ಲಕ್ಷಣಗಳು ಹಿಂಗದಾವ ಅಂತ ಹೇಳ್ತಾರೆ. ಅದ್ರ ಲಕ್ಷ್ಯಾರ್ಥದಾಗ ಏನಪ್ಪ ಅಂತಂದ್ರೆ, ದೇವಗಂಗೆ ತಲೆ ಮೇಲೆ ಏನು ಧರಿಸ್ಕೊಂಡಿದ್ದಾನ ಅಂದ್ರೆ ಜ್ಞಾನ. ದೇವಗಂಗೆ ಅಂದ್ರೇನು? ಜ್ಞಾನ. ಆಮೇಲೆ ಚಂದ್ರನ್ ಅಂದ್ರೇನು? ಅದನ್ನು ತಲೆ ಮೇಲೆ ಧರಿಸ್ಕೊಂಡಿದ್ದಾನ ಅಂದ್ರೆ ಶಾಂತಿಯು ಅಂತ ಲಕ್ಷ್ಯಾರ್ಥ ತೊಗೊಳ್ಬೇಕು ನಾವು. ಜ್ಞಾನ ಮತ್ತು ಅದ್ರ ಜೊತೆಗೆ ಚಂದ್ರ ಸದೃಶ್ಯವಾಗಿರುತ್ತದೆ, ಅದು ಶಾಂತಿ. ಚಂದ್ರನ ಅರ್ಥ ಶಾಂತಿ. ಪರಶು ಅಂದ್ರೇನು? ಕೈಯ ಕೊಡ್ಲಿ ಪರಶು ಅಂದರೆ ಹಿಡ್ದಾನಲ್ಲ. ಈ ಪರಶು ಅಂದರೆ ವಿವೇಕ. ಪರಶು ಅಂದರೆ ವಿವೇಕ. ಮತ್ತು ಎಳೆ ಚಿಗರಿ ಅಂದ್ರೆ ಮನಸ್ಸು. ನೋಡ್ರಿ, ಎಳೆ ಚಿಗರಿ ಇವು ಹಿಂದೆ ಲಕ್ಷ್ಯಾರ್ಥದಾಗ ನೋಡಬೇಕು. ಅದಕ್ಕೆ ಪರಮಾತ್ಮನು ದೇವಗಂಗೆಯನ್ನು ಚಂದ್ರನನ್ನು ತಲೆಯಲ್ಲಿ ಧಾರಣ ಮಾಡಿದ್ದಾನೆ. ಖರೆ ಅಂದರೆ ಇಬ್ಬರನ್ನೂ ತಲೆಯಲ್ಲಿ ಅದು ಧಾರಣೆ ಮಾಡಿದಾನ. ಅಂದರೆ ಸ್ವಸ್ವರೂಪದ ಜ್ಞಾನ ಉಳ್ಳಂಥವನಾಗಿದ್ದಾನಂತ. ಮತ್ತು ಅದು ಹೆಂಗದನ, ದೇವಗಂಗೆಯನ್ನು ಅದು ತಲೆಯಲ್ಲಿ ಧಾರಣ ಮಾಡ್ಕೊಂಡಿದ್ದಾನಂದ್ರೆ ಸ್ವಸ್ವರೂಪದ ಒಂದು ಜ್ಞಾನ ಉಳ್ಳಂಥವನಾಗಿದ್ದಾನ ಅಂತ ಒಂದು ಅರ್ಥ, ಮತ್ತು ಶಾಂತಿಯಿಂದ ಕೂಡಿದಾನಂತ ಎರಡು ಅರ್ಥ ಅಲ್ಲಿ. ಇದಕ್ಕಾಗಿ ಅಲ್ಲಿ ವಾಚ್ಯಾರ್ಥ ಲೆಕ್ಕದಾಗ ದೇವಗಂಗೆ ತಲೆ ಮೇಲೆ ಧರಿಸ್ಕೊಂಡಿದ್ದಾನೆ, ಚಂದ್ರನ ಧರಿಸ್ಕೊಂಡ್ರೆ ಎರಡು ಅರ್ಥ. ಜ್ಞಾನ ಸ್ವಸ್ವರೂಪದ ಸ್ಥಿತಿಯಲ್ಲಿ ಮತ್ತು ಶಾಂತವಾಗಿದ್ದಾನ ಪರಮಾತ್ಮ ಅನ್ನುವಂಥದ್ದು ಅರ್ಥ. ಈ ರೀತಿಯಾಗಿರುವಂಥದ್ದು ಇರುವಂಥದ್ದು. ಯಾರು ಸ್ವಸ್ವರೂಪದಲ್ಲಿ ಇರ್ತಾರ ಅದಕ್ಕೆ ಹೇಳೋದು, ಆರು ನಾನೆಂದು ವಿಚಾರಿಸು. ಭಾಳ ಶ್ರೇಷ್ಠವಾದಂಥದ್ದಿದು. ಮನುಜ ಕುಲ ಜನನದ ಲಾಭ ಹೌದು, ಆರು ನಾನೆಂದು ವಿಚಾರಿಸು ಅನ್ನುವಂಥದ್ದೈತೆ. ಮುಖ್ಯವಾಗಿ ನಾವು ಎಲ್ಲಿಂದ ಬಂದೀವಿ ಅಲ್ಲಿಗೆ ತಲುಪಬೇಕಾಗ್ಯದ. ಎಲ್ಲಿಂದ ಬಂದಿದ್ದೀವಿ? ಒಂದು ನದಿ ಸಮುದ್ರದಿಂದ ಬಂದಿರುವಂಥದ್ದು. ಸಮುದ್ರದ ನೀರು ಕಾಯ್ದು 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 ಮೋಡ ಆಗಿ ಆವಿಯಾಗಿ ಅದು ಮತ್ತೆ ಮಳೆ ರೂಪವಾಗಿ ಭೂಮಿಗೆ ಬಂದು ಮತ್ತೆ ಎಲ್ಲಿಗೆ ಸೇರಕ್ಕೆ ಹೋಗ್ತದ ಅದು ನದಿ? ಮತ್ತೆ ಸಮುದ್ರವನ್ನು ಸೇರಕ್ಕೆ ಹೋಗ್ತದ. ಹಾಗಾಗಿ ಪರಮಾತ್ಮನ ಅಂಶದಿಂದ ಬಂದಂಥವ್ರು ನಾವು ಅಲ್ಲೇ ಸೇರ್ಬೇಕಾಗ್ಯದ. ಆನಂದದಿಂದ ಬಂದಂಥವ್ನು ಆನಂದಕ್ಕೆ ಸೇರ್ಬೇಕಾಗ್ಯದ. ಅದಕ್ಕೆ ಇಲ್ಲಿ ಏನು ಹೇಳ್ತಾರ, ಪರಮಾತ್ಮನು ತಲೆಯಲ್ಲಿ ದೇವಗಂಗೆಯನ್ನು ಚಂದ್ರನನ್ನು ಧರಿಸಿಕೊಂಡಿದ್ದಾನಂದ್ರೆ ಅರ್ಥ ಏನು? ಯಾರು ಸ್ವಸ್ವರೂಪದ ಜ್ಞಾನ ಉಳ್ಳಂಥವ್ರಾಗಿರ್ತಾರ ಅವರು ಶಾಂತಿಯಿಂದನೂ ಕೂಡಿರ್ತಾರ. ಅದಕ್ಕೆ ಪರಮಾತ್ಮ ಆ ಲಕ್ಷಣ ಉಳ್ಳಂಥ ಇವ್ರು ಯಾರಿರ್ತಾರ ಪರಮಾತ್ಮನ ಸ್ವರೂಪನೇ, ಸ್ವಸ್ವರೂಪದಿಂದ ಇರುವಂಥದ್ದು ಮತ್ತು ಶಾಂತಿಯುಕ್ತವಾಗಿ ಕೂಡಿರುವಂಥದ್ದು. ಈ ಒಂದು ಲಕ್ಷಣದಿಂದ ಯಾರು ಕೂಡಿರ್ತಾರೆ, ಯಾರು ಅಂತ ಒಂದು ಮಹಾಜ್ಞಾನಿಗಳಿರ್ತಾರೆ, ಅವ್ರು ಪರಮಾತ್ಮನ ಸ್ವರೂಪ. ಅದಿರ್ಲಾರ್ದ ನಾನು ಗುರು ನೀ ಗುರು ಅಂದ್ರೆ ಆಗಕ್ಕಾಗ್ತದೇನು? ಆ ಸ್ವರೂಪದ ಜ್ಞಾನನೇ ಇಲ್ಲಂದ್ರೆ ಆಗಕ್ಕಾಗ್ತದೇನಂದ್ರೆ ಇಲ್ಲ. ಈ ರೀತಿಯಾಗಿರುವಂಥದ್ದು. ಆದರೆ ಪರಮಾತ್ಮ ದೇವಗಂಗೆಯನ್ನು ಚಂದ್ರನನ್ನು ಯಾಕೆ ತಲೆಯಲ್ಲಿ ಧಾರಣ ಮಾಡಿಕೊಂಡ ಅಂತ ಶಂಕ ಮಾಡಿದ್ರೆ ಅದು ಹೇಳ್ತಾರ, ಜ್ಞಾನ ಎಲ್ಲಿರ್ತದ? ಯಾಕಂದ್ರೆ ಪರಮಾತ್ಮ ದೇವಗಂಗೆಯನ್ನು ತಲೆಯಲ್ಲಿ ಯಾಕೆ ಸ್ವೀಕಾರ ಮಾಡ, ತಲೆಯಲ್ಲಿ ಇಟ್ಕೊಂಡ. ದೇವಗಂಗೆಯನ್ನು ಮತ್ತು ಚಂದ್ರನನ್ನು ಯಾಕೆ ತಲೆಯಲ್ಲೇ ಇಟ್ಕೊಂಡ, ಧಾರಣ ಮಾಡಿಕೊಂಡ ಅಂತ ಶಂಕ ಮಾಡಿದರೆ ಜ್ಞಾನವು ಎಲ್ಲಿದೆ? ತಲೆಯಲ್ಲೇ ಅದ, ಹೌದಿಲ್ಲ? ಮತ್ತು ಬುದ್ಧಿ ಅಂತೀವಲ್ಲ, ಮತ್ತು ತಲೆಯಲ್ಲಿ ಬುದ್ಧಿಯನ್ನು ಕೈಯಾಗದ ಕಾಲಾಗದ ಅಂತೀವೇನು ನಾವು? ಬುದ್ಧಿ ಎಲ್ಲೇ ಐತಪ್ಪ ಅಂದರೆ ತಲೆಗಿನ ಕೆಟ್ಟದೇನು, ಬುದ್ಧಿಗಿನ ಕೆಟ್ಟದೇನು ಅಂತೀವಿ. ಎದಕ್ಕೆ ಅಂತೀವಿ? ತಲೆಯಲ್ಲೇ ಇರ್ತದೆ ಬುದ್ಧಿ. ಹೃದಯದಾಗದ ಅಂತೀವೇನು? ಕೈಯಾಗದ ಕಾಲಾಗದ್ರಿ ಹೊಟ್ಟೆಗಾದ ಅಂತ ಅಂತೀವೇನು? ಬುದ್ಧಿ ಎಲ್ಲದು ತಲೆಗೆ. ಜ್ಞಾನ ಎಲ್ಲಿರ್ತದೆ? ತಲೆ ಒಳಗೆ ಇರುವಂಥದ್ದು. ಅದಕ್ಕೆ ಶಾಂತಿ ಕೂಡ ಎಲ್ಲೈತೆ? ಅದು ಕೂಡ ಅಲ್ಲೇ ಅದ. ಶಾಂತಿ ಅನ್ನೋದು ಕೂಡ ಅಲ್ಲೇ ಅದ, ತಲೆಯಲ್ಲೇ ಐತೆ ಅದು. ಈ ಕಾರಣದಿಂದ ಇವೆರಡನ್ನು ತಲೆಯಲ್ಲಿ ಧಾರಣ ಮಾಡ್ಕೊಂಡಿದ್ದಾನ ಅಂತ ಹೇಳ್ತಾರೆ.
ಇನ್ನು ಪರಮಾತ್ಮ ಹಸ್ತದಲ್ಲಿ ಪರುಶುವನ್ನು ಎಳೆ ಚಿಗುರನ್ನು ಯಾಕೆ ಹಿಡ್ದಾನ? ಅದು ಎರಡೂ ಹಿಡ್ದಾನತ್ತ. ಹಸ್ತದಲ್ಲಿ ಪರುಶುವನ್ನು ಹಿಡ್ದಾನ ಮತ್ತು ಎಳೆ ಚಿಗುರಿಯನ್ನು ಕೂಡ ಹಿಡಿದಿದ್ದಾನೆ. ಹೌದಲ್ಲ? ಅಂದ್ರೆ ಈ ಒಂದು ಎಳೆ ಚಿಗುರಿ ಅನ್ನುವಂಥದ್ದು ಸಂಸಾರ ಅನ್ನುವಂಥ ವೃಕ್ಷ, ಗಿಡ. ಅದು ಸಂಸಾರ ಅನ್ನುವಂಥದ್ದು ಏನದು? ಅದು ಗಿಡ ಇದ್ದಂಗೆ ಅದು. ಹಂಗೆ ಮುಳ್ಳಿನ ಗಿಡ ಇರ್ತಾವೆ, ಕಡ್ಕೊಂತ ಮತ್ತು ಚಿಗುರ್ಕೊಂತ ಹೋಗುವಂಥದ್ದು. ಹೌದಲ್ಲ? ಸಂಸಾರ ಅನ್ನುವಂಥ ವೃಕ್ಷವನ್ನು ಕಡಿಯೋದಕ್ಕೆ. ಸಂಸಾರ ಅಂದ್ರೆ ಏನು? ಹೆಂಡತಿ ಮಕ್ಕಳು ಹಂಗಲ್ಲ. ಸಂಸಾರ ಅಂದ್ರೆ ಜನನ ಮರಣ ಅನ್ನುವಂಥದ್ದು ದೊಡ್ಡ ಸಂಸಾರ. ಎಷ್ಟು ಮಾಡ್ಕೊತ ಬಂದೀವಿ, 84 ಲಕ್ಷ ಜೀವರಾಶಿಯಿಂದ ಇದರಲ್ಲೇ ಬಿದ್ದು ಹೊರಳಾಡ್ತಾ ಬಂದಿದ್ದೀವಿ. ಅದಕ್ಕೆ ಸಂಸಾರ ಅನ್ನುವಂಥ ವೃಕ್ಷ ಯಾವುದು? ಜನನ ಮರಣ ಅನ್ನುವಂಥದ್ದು. ಇದು ಭವಮಾಲೆ ಇದ್ದಂಗೆ. ಇದು ಹುಟ್ಟುವಂಥದ್ದು ಸಾಯುವಂಥದ್ದು. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು. ಅದಕ್ಕೆ ಈಗ ಸತ್ತಾರಂತ ಯಾರು ಬಡ್ದಾಡೋದು ಬೇಕಾಗಿಲ್ಲ ಅಂತಾರೆ ಮಹಾತ್ಮರು. ಸತ್ತಾರಂದ್ರೆ ಮತ್ತೆ ಹುಟ್ಟಿ ಬರ್ತಾರೆ, ಹುಟ್ಟ್ಯಾರಂದ್ರೆ ಮತ್ತೆ ಸಾಯ್ತಾರೆ. ಆಯಾ ರೂಪದಾಗ ಮತ್ತು ಅವ್ರ ಪಾಪ ಪುಣ್ಯಕ್ಕೆ ಅನ್ಸೋರಿಗೆ ಭಾಳ ಶರೀರಗಳು ಬರ್ತವೆ, ಬೇರೆ ಬೇರೆ. ಯಾವುದೋ ಒಂದು ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಅವ್ರವ್ರ ಪಾಪ ಪುಣ್ಯಕ್ಕನುಸರವಾಗಿ ಶರೀರಗಳು ಬರ್ತಾವೆ. ಆದರೆ ಅವ್ರು ಮತ್ತೆ ಬರೋದೇ ಭೂಮಿಗೆ ಬರೋದೇ ಅವರು. ಯಾರು ತಮ್ಮನ್ನು ತಾವು ತಿಳ್ಕೊಳ್ಳೋದೇ ಇದ್ದಾಗ, ಯಾರಿಗೆ ಈ ಒಂದು ಮಾರ್ಗದಲ್ಲಿ ಪರಮಾರ್ಥದಲ್ಲಿ ಯಾರು ಇರಂಗಿಲ್ಲ, ಇದನ್ನು ತಿಳಿಬೇಕಂತ ಅಪೇಕ್ಷೆ ಯಾರಿಗಿರಂಗಿಲ್ಲ, ಈ ಮುಮುಕ್ಷತ್ವ ಭಾವ ಯಾರಿಗಿರಂಗಿಲ್ಲ, ಇದು ಯಾರು ಈ ಕೆಲಸವನ್ನು ಮಾಡ್ಕೊಳ್ಳದೆ ಹೋಗ್ತಾರ ಅವ್ರು ಮತ್ತೆ ಹುಟ್ಟಿ ಬರೋದೇ ಅವರು. ಅದಕ್ಕಾಗಿ ಹುಟ್ಟಿದವರು ಸಾಯ್ತಾರೆ, ಸತ್ತವರು ಹುಟ್ಟುತ್ತಾರೆ, ಯಾವುದೋ ಒಂದು ರೂಪದಾಗ ಹುಟ್ಟುತ್ತಾರೆ. ಅದಕ್ಕಾಗಿ ಈ ರೀತಿ ಇಲ್ಲಿ ಸಂಸಾರ ಅನ್ನುವಂಥದ್ದು ಯಾವುದು? ಜನನ ಮರಣ ಅನ್ನುವಂಥದ್ದು ಒಂದು ಸಂಸಾರ. ಅದು ಒಂದು ವೃಕ್ಷ ಇದ್ದಂಗೆ. ಅದನ್ನು ಕಡಿಬೇಕಾದ್ರೆ ಗಿಡ ಕಡಿಬೇಕಾದ್ರೆ ಕೊಡ್ಲಿ ಬೇಕಾಗ್ತದಿಲ್ಲ, ಕೊಡ್ಲಿಯಿಂದನೇ ಗಿಡ ಕಡಿತೀವಿ. ಅದ್ರಂಗ ಈ ಸಂಸಾರ ಅನ್ನುವಂಥ ವೃಕ್ಷವನ್ನು ಕಡಿಯಬೇಕಾದ್ರೆ ವಿವೇಕ ಅನ್ನುವಂಥ ಕೊಡ್ಲಿ ಬೇಕು. ವಿವೇಕ ಅನ್ನುವಂಥ ಕೊಡಲಿಯಿಂದನೇ ಅದನ್ನು ಕತ್ತರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಗೊತ್ತಾಗಬೇಕಾಗ್ತದೆ. ಯಾಕಂದ್ರೆ ಈ ಜನನ ಮರಣದಿಂದ ನಾವು ಬಿಡುಗಡೆ ಆಗಬೇಕಾಗಿತ್ತು, ಮುಕ್ತಿ ಆಗಬೇಕಾಗಿತ್ತಂದ್ರೆ ನಾವು ದೇವರು ದಿಂಡ್ರು ಯಾತ್ರೆ ಹಂಗಲ್ಲ. ಯಾಕಂತಂದ್ರೆ ಯಾವ ರೀತಿ ಅಂದರೆ ಇಲ್ಲಿ ಮೇಲ್ಮಟ್ಟಕ್ಕೆ ಬರುವಂಥ ವಿಚಾರ ಇದು. ಇಲ್ಲಿ ವಿವೇಕ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾವುದು ಸತ್ಯ ಅದ ಯಾವುದು ಮಿಥ್ಯ ಅದ ಅನ್ನುವಂಥದ್ದು ನಾವು ವಿಚಾರ ಮಾಡಬೇಕಾಗ್ತದೆ. ಆ ವಿವೇಕ ಯಾವಾಗ ನಮಗೆ ಜಾಗ್ರ ಆಗ್ತದೋ ಆವಾಗ ನಾವು ಇದನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡುವಂಥದ್ದು, ಗುರುವಿನ ಕಾಣುವಂಥದ್ದು, ಗುರುವಿಗೆ ಶರಣಾಗತನಾಗುವಂಥದ್ದು, ಇದೆಲ್ಲ ಮಾಡ್ಬೇಕಾಗ್ತದೆ. ಗುರುವಿಗೆ ಶರಣಾಗತನಾಗಿ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿಕೊಡ್ಬೇಕಾಗ್ತದೆ. ಅಂದರೆ ಪರಮಾತ್ಮನು ಬ್ರಹ್ಮಸತ್ಯ ಜಗನ್ಮಿಥ್ಯೆ ಈ ರೀತಿ ಯಾವಾಗ ವಿವೇಕ ಉಳ್ಳವನಾಗ್ತಾನೆ ಆವಾಗ ಸಂಸಾರ ಅನ್ನುವಂಥ ವೃಕ್ಷ ಹೋಗ್ಬಿಡ್ತದೆ ನೋಡಿ, ಬೇರೆ ಸಮೇತ ಕಿತ್ತು ಹೋಗ್ತದೆ. ಏನಾಗಬೇಕು? ಬ್ರಹ್ಮಸತ್ಯ ಜಗನ್ಮಿಥ್ಯೆ ಇಷ್ಟೇ ತಿಳಿದ್ರೆ ಮುಕ್ತಿ ಆಯ್ತೇನ್ರಿ ಅಂತಲ್ಲ. ಇಷ್ಟು ತಿಳಿಬೇಕಾದ್ರೆ ಇಷ್ಟೆಲ್ಲ ನಾವು ಶಾಸ್ತ್ರ ಶ್ರವಣ ಮಾಡ್ಬೇಕಾಗ್ಯದ. ಇಷ್ಟೇ ಅಂದ್ಬಿಟ್ರೆ ಎಲ್ಲರೂ ಮುಕ್ತರಾಗಿಬಿಡ್ತಿದ್ದೀವಿ ನಾವು. ಮನೆ ಅಂದ್ರೆ ಮನೆಯೇ ಆಗಿಬಿಡ್ತದನ. ಗಿಡ ಒಂದು ಹಣ್ಣು ಅಂತ ಬಯಸಿದ್ರೆ ಹಣ್ಣು ಕೈಯಾಗ ಬಂದಾಗ್ಬಿಡ್ತಾವ ನಮಗೆ. ಹಣ್ಣು ನಮಗೆ ಬೇಕಾಗಿತ್ತು ಅಂದ್ರೆ ನಾವೇನು ಮಾಡಬೇಕು? ಮಾವಿನ ಬೀಜ ಹಾಕಬೇಕು, ಹಣ್ಣಿನ ಬೀಜ ಹಾಕಬೇಕು, ಅದು ಗಿಡ ಬೆಳಿಬೇಕು, ಅದಕ್ಕೆ ಸಮಯ ಬೇಕು, ಅದು ಕಾಯಿ ಆಗ್ತದೆ, ಮೊಗ್ಗಾಗ್ತದೆ, ಹಣ್ಣು ಆಗ್ತದೆ, ಆವಾಗ ತಿನ್ನಕ್ಕೆ ಬರ್ತದೆ, ಒಮ್ಮೆಲೆ ಸಿಗ್ತದೆ. ಒಂದು ಮನೆ ಅಂದ್ರೆ ಒಮ್ಮೆಲೆ ಆಗಿಬಿಡ್ತದೆ. ನಮ್ಮ ಮನೆಗೆ ಎಷ್ಟು ಬೇಕಾಗ್ತದೆ. ಅದಕ್ಕೆ ಎಲ್ಲ ಸಾಮಗ್ರಿಗಳನ್ನು ಜೋಡಿಸ್ಬೇಕು, ಜಾಗ ನೋಡಬೇಕು, ಸಾಮಗ್ರಿಗಳನ್ನು ಜೋಡಿಸ್ಬೇಕು, ಅಲ್ಲಿ ಕಾಲಮ್ಮ ಹಾಕಬೇಕು, ಕಟ್ಟಬೇಕು, ಅದು ಎಷ್ಟೋ ದಿವಸ ಟೈಮ್ ತೊಗೊಳತ್ತದ. ಆವಾಗ ಮನೆ ಅಪಾವುಷ್ಯ ಅಂತ ಹೋಗಿ ಮನ್ಯಾಗ ಕೂತ್ಕೊಂಡು ಏನು ಕಷ್ಟಪಟ್ಟಿವ್ರಿ ಮನೆ ಸಲುವಾಗಿ ಅಂತೀವಿ. ಹೌದಾ? ಮನೆ ಸುಮ್ಮನೆ ಆಗ್ತದ? ಏನಾಗಲ್ಲಲ್ಲ. ಅದೇ ರೀತಿ ಕೂಡ ಈ ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂದ್ರೆ ಆಗಿಬಿಡ್ತಾನೆ ನಮ್ಗೆ. ನಾವು ಬ್ರಹ್ಮಸತ್ಯ ಅಂತ ನಮ್ಗೆ ಅನುಭವಕ್ಕೆ ಬರಬೇಕು, ದೃಢ ಆಗಬೇಕು. ಈ ಜಗತ್ತು ಮಿಥ್ಯ ಅನ್ನುವಂಥದ್ದು ಹೋಗ್ಬೇಕು. ಶರೀರ ಮಿಥ್ಯಾದ ಅನ್ನುವಂಥ ಭಾವ ಬರಬೇಕು. ಆತ್ಮ ಸತ್ಯ, ಶರೀರ ಮಿಥ್ಯ. ನೋಡ್ರಿ, ಯಾವಾಗ ಇದು ಬ್ರಹ್ಮಸತ್ಯ ಜಗನ್ಮಿಥ್ಯ ಅನ್ನುವಂಥ ವಿವೇಕ ನಮಗೆ ಉದಯ ಆಯಿತು ಅಂದಾಗ, ಅಲ್ಲಿ ದೃಢ ಆಯಿತು ಅಂತಂದಾಗ ಇಂಥ ಒಂದು ಸಂಸಾರ ಅನ್ನುವಂಥ ವೃಕ್ಷ ಕಟ್ಟಾಗಿಬಿಡ್ತದೆ, ಹೋಗ್ಬಿಡ್ತದೆ. ನೋಡ್ರಿ, ಅಲ್ಲಿ ತನಕ ಇದು ಆಗಂಗಿಲ್ಲ. ಇದು
ಸುಮ್ಮನೆ ಈ ಬಾಯಿಲೆ ಹಿಂಗೆ ಹೇಳ್ಕೊಂತ ಕುಂತೀವಿ ಬಿಟ್ಟಿವಿ. ಇದೆಲ್ಲ ನಮ್ಗೆ ಇದು ಮಾಡಲಿಲ್ಲ ಅಂದರೆ ಇದು ಇಂಥ ಒಂದು ಸಂಸಾರ ಅನ್ನುವಂಥ ವೃಕ್ಷನ ಕಡಿಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಇದು ಅದರಿಂದ ಇದನ್ನು ಕಡಿಲಿಕ್ಕೆ ಸಾಧ್ಯ ಅಂದರೆ ವಿವೇಕದಿಂದ ಕಡಿಲಿಕ್ಕಾಗ್ತದೆ. ಅದಕ್ಕೆ ಇಷ್ಟೆಲ್ಲ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ನಮಗೆ ಪಕ್ಕ ಗೊತ್ತಾಗಬೇಕಾಗಿತ್ತಂದದಕ್ಕಾಗಿ ಇಷ್ಟೆಲ್ಲ ನಾವು ಶ್ರವಣ ಮನನ ನಿಧಿಯಾಸನ ಮಾಡಿ ಇಷ್ಟೆಲ್ಲ ಮಾಡಬೇಕಾಗ್ತದೆ. ಅದಕ್ಕೆ ಟೈಮ್ ಬೇಕಾಗ್ತದೆ. ಇನ್ನು ಸಣ್ಣ ಚಿಗುರೆ ಹಿಡಿದಿದ್ದಾನ ಇಲ್ಲಿ ಮನಸ್ಸಿಗೆ ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಸಣ್ಣ ಚಿಗುರೆ ಅಂತಂದ್ರೆ ಇದು ಚಿಗುರೆ ಚಂಚಲ ಸ್ವಭಾವದಿಂದ ಇರುವಂಥದ್ದು. ಚಿಗುರೆ ಹೆಂಗದಪ್ಪ ಅಂತಂದ್ರೆ ಅದು ಚಿಗುರೆ ಅರ್ಥ ಇದನ್ನು ತೊಗೊಳತ್ತಾರೆ ಅವರು. ಯಾಕಂದ್ರೆ ಈ ಚಂಚಲವಾಗಿರುವಂಥದ್ದು ಚಿಗುರೆ ಅದು ಒಂದು ಕಡೆ ನಿಲ್ತದೆ ಅಂದ್ರೆ ಓಡ್ತಿರ್ತದೆ. ಅದಕ್ಕೆ ಅದ್ರಂಗೆ ಆ ಚಿಗುರೆ ಹೆಂಗೈತೆ ಟಣಕ್ 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 ಹೋಗ್ತವೆ, ಒಂದು ಕಡೆ ನಿಲ್ಲಂಗಿಲ್ಲ ನೋಡ್ರಿ ಚಿಗುರೆ. ಅದೇ ಪ್ರಕಾರ ಈ ಮನಸ್ಸು ಕೂಡ ಚಂಚಲಾಗಿದೆ. ಈ ಮನಸ್ಸು ಮರ್ಕಟ ಅಂತಲೂ ಕೂಡ ಹೇಳ್ತಾರೆ. ಈ ಮನಸ್ಸಿಗೆ ಇದು ಒಂದು ಕಡೆ ನಿಲ್ಲಂತದನ್ನಿದು. ಅದಕ್ಕೆ ಇಂಥ ಒಂದು ಚಂಚಲವಾದ ಮನಸ್ಸನ್ನುವಂಥದ್ದು ಚಿಗುರೆಯನ್ನು ಹಿಡಿದಿದ್ದಾನೆ ಪರಮಾತ್ಮ. ಅದು ಕೈಯಾಗಿ ಸಿಗಂಗಿಲ್ಲ ಚಿಗುರೆ ಪಟಕನ. ಆದರೂ ಕೂಡ ಅಂಥ ಚಂಚಲವಾದಂಥ ಚಿಗುರೆಯನ್ನು ಆತ ಕೈಯಲ್ಲಿ ಯಾಕೆ ಹಿಡ್ದಾನಂದ್ರೆ ನಿನ್ನ ಮನಸ್ಸು ಚಂಚಲವಾಗಿರುವಂಥದ್ದು ಮನೋನಿಗ್ರಹ. ಅದು ಮನೋನಿಗ್ರಹ ಉಳ್ಳಂಥವನಾಗಿದ್ದಾನಂತ ಅರ್ಥ. ಅದು ಅಂಥ ಒಂದು ಮನೋನಿಗ್ರಹ ಉಳ್ಳಂಥವನಾಗಿದ್ದಾನ. ಅದಕ್ಕಾಗಿ ಇಂಥವನು ಯಾರೋ ಆತ ಪರಮಾತ್ಮ ನೋಡು ಅಂತ ಯಾರೇ ಜ್ಞಾನಶಕ್ತಿ ಇಚ್ಛಾಶಕ್ತಿ ಹೇಳ್ತಾರೆ. ಈ ಥರ ಇರುವಂಥವನದಾನ ಅನ್ನುವಂಥದ್ದು ಆಚಾರ್ಥ ಲೆಕ್ಕದಾಗಿದ್ದದ್ದನ್ನು ಲಕ್ಷ್ಯಾರ್ಥ ಲೆಕ್ಕದಾಗ ಹೇಳಕತ್ತಾಳಕ್ಕೆ. ಮನಸ್ಸನ್ನು ನಿಗ್ರಹ ಮಾಡಿದಂಥವನದಾನತ. ಚಂಚಲವಾದ ಮನಸ್ಸನ್ನು ನಿಗ್ರಹ ಮಾಡಿದಂಥದ್ದನ. ವಿವೇಕದಿಂದ ಆ ಒಂದು ಸಂಸಾರದ ವೃಕ್ಷವನ್ನು ತೆಗೆದಂಥವನದಾನ ಅಂತತ್ತ ಯಾರದಾರ ಆತ ಪರಮಾತ್ಮ ನೋಡು ಅಂತ ಈ ಜ್ಞಾನಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಹೇಳಕತ್ತಾಳ. ಇನ್ನು ಕಾಮ ಮೊದಲಾದಂಥವ್ರ ನಾಶ ಮಾಡಿದವನೇ ಪರಮಾತ್ಮ. ಪರಮಾತ್ಮ ಅಂಥವ್ನು ತಂದು ತೋರ್ಸು ಅಂತ ಹೇಳಿದದಕ್ಕಾಗಿ ಜ್ಞಾನಶಕ್ತಿ ಹೇಳ್ತಾಳೆ. ಆತ ಹೆಂಗದಾನಂದ್ರೆ ಹೇಳಕತ್ತೀನಿ ಕೇಳು ಅಂತೇಳಿ. ಹರಿಗನ ಹರಿ ಸಕನೋಳು ಸುಟ್ಟನೆ ಶಂಭುಲಿಂಗ ಹರಿಯ ರೂಪಿನ ಹರಿಯನು ಕೊಂದ ದಿಟ್ಟನೆ ಶಂಭುಲಿಂಗ ಹರಿಯದಯನು ಅರಿಸೊಲದೊಳಿದಿಟ್ಟನೆ ಶಂಭುಲಿಂಗ ಹರಿನತ ಪದ ಹರಿ ರೂಪುದೊಟ್ಟನೆ ಶಂಭುಲಿಂಗ ಅಂತ 1ನೇ ನುಡಿಯಲ್ಲಿ ಹೇಳ್ತಾರೆ. ಹರಿ ಅಂದ್ರೆ ಸುಂದರವಾದಂಥದ್ದು. ಹರಿಗನಂದ್ರೆ ಗಿಳಿಯನ್ನೇ ವಾಹನನ್ನಾಗಿ ಮಾಡಿಕೊಂಡಂಥ ಮನ್ಮಥನನ್ನ ಮತ್ತೆ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಕಾಮನನ್ನು ಜಯಿಸಿ ಅಥವಾ ಗೆದ್ದು ವಿಷಯಗಳಲ್ಲಿ ವೈರಾಗ್ಯ ಭಾವವುಳ್ಳಂಥವನು. ಯಾಕಂದ್ರೆ ಪರಮಾತ್ಮ ಮನಸ್ಸು ಮಾಡಿದ್ರೆ ಎಂತೆಂಥ ಸಾಮಾನುಗಳನ್ನು ತಾನು ಇಟ್ಕೊಂಡು ಅವನ್ನ ಪಡ್ಕೊಳ್ಬಹುದಾಗಿತ್ತು. ಆತನ ಬಳಿ ಏನದ ಒಳ್ಳೆ ಸಾಮಾನುಗಳು ಅದಾವನು ಅದು ಏನಾದರೂ ಬೇಕನ್ನೋ ವಸ್ತುಗಳು ಏನೂ ಇಲ್ಲ. ಆದ್ರೆ ವಿಷಯಗಳನ್ನು ಕೇಳಿದವರಿಗೆ ಏನು ಭೋಗದ ಅಪೇಕ್ಷೆಗಳನ್ನು ಇವತ್ತು ಅಸುರರು ಕೇಳಿ, ದೇವತೆಗಳು ಕೇಳಿ, ಭೂಲೋಕದಾಗ ಮನುಷ್ಯರಿಗೆ ಕೇಳಿ, ಅವ್ರು ಏನು ಕೇಳಿದ್ರು ಕೇಳಿದಂಥದ್ದನ್ನು ಕೊಡ್ತಾನೆ ಪರಮಾತ್ಮ. ಆದ್ರೆ ತಾನು ಮಾತ್ರ ಹಂಗಿಲ್ಲ, ತಾನೇನು ಇಟ್ಕೊಂಡಿಲ್ಲ. ಹೆಂಗದನ ಅಂಥ ಮನ್ಮಥನನ್ನು ಜಯಿಸಿದನ ಮತ್ತು ವಿಷಯಗಳಲ್ಲಿ ವೈರಾಗ್ಯ ಉಳ್ಳಂಥವನು ಅದಾನ. ಯಾವುದು ಬೇಕಾಗಿಲ್ಲ ಪರಮಾತ್ಮಗ. ಅಂಥ ವೈರಾಗ್ಯ ಉಳ್ಳಂಥವನು ಯಾರೋ ಆತನೇ ಪರಮಾತ್ಮ ನೋಡು. ಅದಕ್ಕೆ ಹಿರಣ್ಯಕಶ್ಯಪನನ್ನು ಕೊಲ್ಲುವುದಕ್ಕಾಗಿ ಹಿರಣ್ಯಕಶ್ಯಪನನ್ನು ಕೊಲ್ಲೋದಕ್ಕೆ ಯಾಕಂದರೆ ನರಸಿಂಹ ರೂಪದಿಂದ ಅವತರಿಸಿದ ನಾರಾಯಣ. ಇಂಥ ಒಂದು ನಾರಾಯಣ, ಯಾಕಂದ್ರೆ ಹಿರಣ್ಯಕಶ್ಯಪನನ್ನು ಕೊಲ್ಲುವುದಕ್ಕೆ ನರಸಿಂಹ ರೂಪದಿಂದ ಅವತರಿಸಿದ ನಾರಾಯಣನನ್ನು ಯಾರು ಕೊಂದಿರ್ತಾನೋ ಆತನೇ ಪರಮಾತ್ಮ ನೋಡ್ರಿ. ಯಾಕಂದರೆ ಇದ್ರ ಲಕ್ಷ್ಯಾರ್ಥ ಹಿಂಗಿರ್ತದೆ. ಯಾಕಂದ್ರೆ ಹಿರಣ್ಯಕಶ್ಯಪ ಅಂತಂದ್ರೆ ಯಾರು ಇಲ್ಲಿ ವಾಚ್ಯಾರ್ಥ ಲೆಕ್ಕದಾಗ ಹಂಗೆ ಹೇಳಿದ್ದಾರೆ ಅವರು. ಆದ್ರೆ ಇದರಲ್ಲಿ ಲಕ್ಷ್ಯಾರ್ಥದಾಗ ನಾವು ತಗೊಂಡಾಗ ಹಿರಣ್ಯಕಶ್ಯಪ ಅಂತಂದ್ರೆ ಯಾರು? ಅಹಂಕಾರ. ಅದಕ್ಕೆ ಈ ಮಹಾಭಾರತ ಅಂತ ನಾವು ಮಹಾಭಾರತ ಯುದ್ಧ, ರಾಮಾಯಣ, ಮಹಾಭಾರತ ಅಂತ ಹೇಳ್ತೀವಲ್ಲ, ಈ ಮಹಾಭಾರತದಲ್ಲಿ ಏನು ನಡೀತದೆ ಅದೆಲ್ಲ ನಮ್ಮೊಳಗಡೆನೇ ನಡೆದಂಥದ್ದು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ವಿಚಾರಗಳು ಎಲ್ಲ ಹೇಳ್ತಾರಲ್ಲ, ಅದು ವಾಚ್ಯಾರ್ಥ ಲೆಕ್ಕದಾಗ ಹಂಗೆ ಹೇಳ್ಕೊಂಡು ಬಂದಿದ್ದಾರೆ. ಲಕ್ಷ್ಯಾರ್ಥ ನೋಡಿದ್ರೆ ನಮ್ಮಲ್ಲೇ ನಡೆದಂಥವೆಲ್ಲ ಒಳಗಡೆ.
ಇಲ್ಲಿ ಪಾಂಡವರು ಸದ್ಗುಣಗಳು ಹಾಕ್ತಾರೆ, ಕೌರವರು ದುರ್ಗುಣಗಳು ಹಾಕ್ತಾರೆ. ಈ ರೀತಿಯಿಂದ ನಾವು ಲಕ್ಷ್ಯಾರ್ಥ ಲೆಕ್ಕದಾಗ ತೊಗೊಳ್ಬೇಕಾಗ್ತದೆ. ಅಲ್ಲಿ ಯುದ್ಧ ಮಾಡಬೇಕಾದಂಥದ್ದು. ಯಾಕಂದರೆ ಕೌರವರು ನಮ್ಮ ಒಂದು ಒಳ್ಳೆ ಸದ್ಗುಣಗಳನ್ನು ಕಬಳಿಸ್ಕೊಂಡು ಕುಂತಿರ್ತಾರೆ. ನಮ್ಮಲ್ಲಿರುವಂಥ ಆ ಸಂಪತ್ತು, ಜ್ಞಾನ ಅನ್ನುವಂಥ ಸಂಪತ್ತು, ದುರ್ಗುಣಗಳಿದ್ದಾಗ ಜ್ಞಾನ ಅಳವಡಕ್ಕಾಗಂಗಿಲ್ಲಲ್ಲ. ಮತ್ತು ಅದ್ರ ಜೊತೆ ಹೋರಾಟ ಮಾಡಬೇಕಾಗ್ತದೆ, ದುರ್ಗುಣಗಳನ್ನು ಓಡಿಸ್ಬೇಕಾಗ್ತದೆ, ಸದ್ಗುಣಗಳನ್ನು ಇಟ್ಕೊಳ್ಬೇಕಾಗ್ತದೆ. ಹಾಗಾದಾಗ ಮಾತ್ರ ನಮ್ಗೆ ಮೋಕ್ಷದ ಒಂದು ಸ್ಥಿತಿಗೆ ಹೋಗೋಕ್ಕೆ ಸಾಧ್ಯ ಆಗ್ತದೆ, ನಮ್ಮ ಸ್ವರಾಜ್ಯ ಸಿಂಹಾಸನವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಈಗ ನಾವೆಲ್ಲರೂ ಕಳ್ಕೊಂಡ್ಬಿಟ್ಟಿದ್ದೀವಿ. ಪಾಂಡವರು ಅಷ್ಟೇ ಕಳ್ಕೊಂಡಾರಂತಲ್ಲ, ನಾವೆಲ್ಲರೂ ನಮ್ಮ ಒಂದು ಸ್ವರಾಜ್ಯ ಸಿಂಹಾಸನ ನಮ್ದು ಏನಾಗ್ತದೆ, ನಮ್ಮ ಸ್ವಂತ ಏನು ಮನೆ ಐತಲ್ಲ, ಸ್ವಂತ ಮನೆ ಯಾವುದು, ಆನಂದದ ಒಂದು ಸದನ ನಮ್ಮೊಳಗಡೆ ಇರುವಂಥದ್ದು, ಅದನ್ನು ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಈಗ ಮತ್ತೆ ನಾವು ಅದನ್ನು ಪಡ್ಕೊಳ್ಬೇಕಂದ್ರೆ ನಾವು ಸದ್ಗುರು ಮುಖಾಂತರನೇ ಹೋಗ್ಬೇಕಾಗ್ತದೆ, ಸದ್ಗುರುವಿಗೆ ಶರಣಾಗತನಾಗಬೇಕು. ಅವಾಗ ನಮ್ಮಲ್ಲಿರುವಂಥ ಏನು ದುರ್ಗುಣಗಳು ಅದಾವೆ, ಇವರೆಲ್ಲ ದುರ್ಜನರು, ಅವ್ರನ್ನೆಲ್ಲ ನಾವು ಓಡಿಸ್ಬೇಕಾಗ್ಯದ. ಈ ರೀತಿ ವಾಚ್ಯಾರ್ಥ ಲೆಕ್ಕದಾಗ ನಾವು ಮಹಾಭಾರತ ಕುರುಕ್ಷೇತ್ರದ ಯುದ್ಧ ಅದಂತ ಹೇಳುವಂಥದ್ದು. ಲಕ್ಷ್ಯಾರ್ಥದಾಗ ನೋಡಿದ್ರೆ ನಮ್ಮಲ್ಲಿರುವಂಥ ದುರ್ಗುಣಗಳನ್ನು ಓಡಿಸಿ ನಮ್ಮಲ್ಲಿ ಅಂಥ ಮುಕ್ತಿಯನ್ನು ಪಡ್ಕೊಳ್ಬೇಕಾದಂಥದ್ದು ನಮ್ಮ ಕರ್ತವ್ಯ ಇರ್ತದೆ. ಹಾಗಾಗಿ ಇಲ್ಲಿ ಕೂಡ ಹಿರಣ್ಯಕಶ್ಯಪ ಅಂತಂದ್ರೆ ಅಹಂಕಾರ, ಇಲ್ಲಿ ನರಸಿಂಹ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನ. ನೋಡ್ರಿ, ಯಾವಾಗ ಅಂತಂದ್ರೆ ಈ ಹಿರಣ್ಯಕಶ್ಯಪ ಯಾವಾಗ ನರಸಿಂಹ ಬಂದು ಆತಗೆ ಕೊಂದು ಬಿಡ್ತಾನೆ ನೋಡ್ರಿ, ಹೊಡಿತಾನೆ ನೋಡ್ರಿ. ಅದು ಯಾವಾಗ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನ ಯಾವಾಗ ಉದಯ ಆಯಿತು, ಆವಾಗ ಇಲ್ಲಿ ಅಹಂಕಾರ ಅನ್ನುವಂಥದ್ದು ರಕ್ಕಸ ಸತ್ತೋಗ್ಬಿಡ್ತಾನೆ, ರಾಕ್ಷಸ, ಅಸುರ. ಅಹಂಕಾರ ಅನ್ನುವಂಥದ್ದು ಒಂದು ಅಸುರ, ನಮ್ಮಲ್ಲಿ ರಾಕ್ಷಸ ಇದ್ದಂಗತ. ಅದಕ್ಕೆ ಯಾವಾಗ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ನಮ್ಮಲ್ಲಿ ಉದಯ ಆಯಿತು ಅಂತಂದಾಗ ಅಹಂಕಾರ ನಾಶ ಆಗಿಬಿಡ್ತದ. ಈ ಅಹಂ ಬ್ರಹ್ಮಾಸ್ಮಿ ಎಂಬುವ ಜ್ಞಾನವನ್ನು ಸಹ ಅದು ಹೋಗ್ಬೇಕಾಗ್ತದೆ. ನಾವು ತೂರ್ಯತೀತದಲ್ಲಿ ತಗೊಂಡಾಗ ಅಲ್ಲಿ ತೂರ್ಯದಲ್ಲೇ ಅಹಂ ಬ್ರಹ್ಮಾಸ್ಮಿ ಇರ್ತದೆ, ತೂರ್ಯತೀತದಲ್ಲಿ ಅದು ಹೋಗಬೇಕು. ಅದು ನಿನ್ನ ಮೂಲ ಮನೆ, ಅದೇ ಸ್ವರೂಪನಿಂದ. ಹಾಗಾಗಿ ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನ ಕೂಡ ಸಹ ನಾಶ ಮಾಡುವುದೇನು ಉಂಟೋ ಅದೇ ಅಲ್ಲಿ ಹೇಳ್ತಾರೆ, ನಿನ್ನ ಒಂದು ಪರಮಾತ್ಮನ ಒಂದು ಸ್ವರೂಪ, ಅದೇ ಶರ್ಭಾವತಾರವು ಅಂದ್ರೆ ತಾನೇ ತಾನಾಗಿರುವಂಥದ್ದು, ಅದೇ ನಿನ್ನ ಮೂಲ ಮನೆ. ಅದು ಏನೊಂದು ಇಲ್ಲಲ್ಲಿ, ಹೇಳುವಂಥದ್ದಿಲ್ಲ, ಕೇಳುವಂಥದ್ದು, ಎಲ್ಲ ಅಡಗಿರುವಂಥದ್ದು, ವೃತ್ತಿಗಳು ಅಡಗಿರುವಂಥದ್ದು, ತಾನೇ ಹೇಳಕ್ಕೆ ಬರದೇ ಇರುವಂಥದ್ದಲ್ಲಿ. ಏನು ಹೇಳೋಕ್ಕೆ ಅವಕಾಶನೇ ಇಲ್ಲ ಅಲ್ಲಿ. ತಾನು ಅನ್ಯ ವಸ್ತು ಏನು ಇಲ್ಲವೇ ಇಲ್ಲ ಅಲ್ಲಿ, ಅಂಥ ಒಂದು ಸ್ವರೂಪದಲ್ಲಿರುವಂಥವನು ಅಂತ ಕೂಡ ಹೇಳ್ತಾರೆ. ಆತನೇ ಪರಮಾತ್ಮ. ಅದಕ್ಕೆ ಯಾವನು ತನ್ನ ತ್ರಿಶೂಲದಿಂದ ಯಮನ ಇದ್ದಾಗಿದ್ದೀವಿತಾನ, ಇದು ಯಾರ ಕೈಲಿ ಆಗ್ತದೆ? ಯಮನನ್ನು ತ್ರಿಶೂಲದಿಂದ ಇರಿದಂಥವನು ಯಾರೋ ಪರಮಾತ್ಮ. ಇದರ ಲಕ್ಷ್ಯಾರ್ಥ ಏನಪ್ಪ? ಯಮ ಅಂದರೆ ಯಾರು? ಈ ಯಮಧರ್ಮನ್ನ ತಿವುದ ತ್ರಿಶೂಲದಿಂದ ಅಂತ ಹೇಳಿದ್ವಿ ನಾವು. ವಾಚ್ಯಾರ್ಥ ಲೆಕ್ಕದಾಗ ಹೇಳಿದ್ದಾರೆ. ಲಕ್ಷ್ಯಾರ್ಥ ಲೆಕ್ಕದಾಗ ಏನ್ರಿಪ್ಪ ಅಂದ್ರೆ, ಯಮ ಅಂದರೆ ಯಾರು ಅಂದ್ರೆ ಅಜ್ಞಾನ. ಯಮ ಅಂದರೆ ಲಕ್ಷ್ಯಾರ್ಥದಾಗ ನೋಡಿದರೆ ಅಜ್ಞಾನ ಅನ್ನುವಂಥದ್ದೇ ಒಂದು ಯಮ. ಅದಕ್ಕೆ ತ್ರಿಶೂಲ ಅಂದರೆ ಏನು? ತ್ರಿಶೂಲ ಅಂದರೆ ಜ್ಞಾನ. ಯಾಕಂದ್ರೆ ಅಜ್ಞಾನ ರೂಪವಾದಂಥ ಯಮನನ್ನು ಜ್ಞಾನ ರೂಪವಾದ ತ್ರಿಶೂಲದಿಂದ ಯಾರು ನಾಶ ಮಾಡ್ತಾರೋ ಆತನೇ ಪರಮಾತ್ಮ. ಈ ರೀತಿಯಾಗಿ ಲಕ್ಷ್ಯಾರ್ಥದಾಗ ನೋಡ್ಕೊಳ್ಳುವಂಥದ್ದು ಅಂತ ಕೂಡ ಇಲ್ಲಿ ಹೇಳುತ್ತಾರೆ. ಮತ್ತು ನೋಡೋಣ, ಎರಡನೇ ನುಡಿ ನೋಡೋಣ. ನಾರಾಯಣನಿಂದ ನೋಡ್ರಿ ಮತ್ತೆ ಹೇಳ್ತಾರೆ, ನಾರಾಯಣನಿಂದ ನಮಸ್ಕರಿಸಲ್ಪಟ್ಟ ಯಾರು? ನಾರಾಯಣ, ವಿಷ್ಣು ಆತನ ಸಹಸ್ರ ಕಮಲಗಳಿಂದ ಪೂಜೆ ಮಾಡ್ತಿದ್ದ ಶಿವನ ಪೂಜೆಯನ್ನು. ಅಂಥ ಒಂದು ನಾರಾಯಣನಿಂದ ನಮಸ್ಕರಿಸಿಕೊಳ್ಳಲಿಕ್ಕೆ ಯೋಗ್ಯವಾದಂಥ ಪರಮಾತ್ಮ ಆನೆಯ ಚರ್ಮವನ್ನು ಮತ್ತು ನರಸಿಂಹ ಚರ್ಮವನ್ನು ಯಾವನು ಹುಟ್ಟಿದನೋ ಅದನ್ನೇ ಪರಮಾತ್ಮ ಅಂತ ಕೂಡ ಹೇಳ್ತಾರೆ ಅವರು. ಇನ್ನು ಮುಂದಿನ ವಿಚಾರ ಹೇಳ್ತಾರೆ ಎರಡನೇ ನುಡಿಯಲ್ಲಿ. ಸೋಮವಾಮಾಂಗನೆ ಸೋಮ ಸುತೇಜನೆ ಶಂಭುಲಿಂಗ, ಸೋಮಸಕನೆ ಸೋಮಜನ ಸುರಭೂಜನೆ ಶಂಭುಲಿಂಗ, ಸೋಮನಾಮನೆ ವಿಶ್ವ ಸೋಮ ಸ್ವಭಾವನೆ ಶಂಭುಲಿಂಗ, ಸೋಮಕಲಾತೀತ ಸೋಮ ಪ್ರಯೋಜನ್ಯ ಶಂಭುಲಿಂಗ ಅಂತ ಹೇಳ್ತಾರೆ ಇಲ್ಲಿ ಎರಡನೇ ನುಡಿಯಲ್ಲಿ. ಸೋಮವಾಮಾಂಗನೆ ಅಂತಂದ್ರೆ ಪಾರ್ವತಿಯಿಂದ ಕೂಡಿದಂಥ ಎಡ ಶರೀರವುಳ್ಳವನೇ,
ನೋಡ್ರಿ, ಪಾರ್ವತಿನ ಇಲ್ಲಿ ಎಡಗಡೆ ಕೂಡಿಸ್ಕೊಂಡಿದ್ದಾನೆ ಪರಮಾತ್ಮ ಅಲ್ಲ. ಈ ರೀತಿ ಪಾರ್ವತಿಯಿಂದ ಕೂಡಿದಂಥ ಪರಮಾತ್ಮನೇ. ಮತ್ತು ಸೋಮಸು ತೇಜನೆ ಅಂತಂದ್ರೆ ಚಂದ್ರನಂತೆ ಒಳ್ಳೆ ಪ್ರಕಾಶವುಳ್ಳಂಥವನು ಯಾರು? ಶಂಭುಲಿಂಗ. ಶಂಭುಲಿಂಗ ಅಂದರೆ ಸುಖವನ್ನು ಉಂಟು ಮಾಡೋಂಥದ್ದು. ಚಂದ್ರನಂತೆ ಒಳ್ಳೆ ಪ್ರಕಾಶವುಳ್ಳಂಥವನು ಪರಮಾತ್ಮ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮತ್ತು ಕುಬೇರನಿಗೆ ಗೆಳೆಯನಾದಂಥವನಿತ ಪರಮಾತ್ಮ. ಸೋಮಜನ ಅಂದರೆ ಯತಿ ಜನಗಳಿಗೆ ಕಲ್ಪವೃಕ್ಷ ಕಾಮಧೇನು ಥರ ಇರುವಂಥವನು ಅಂತ ಕೂಡ ಈ ರೀತಿಯಾಗಿ ಇರುವಂಥವನು. ಅದಕ್ಕೆ ಸೋಮನಾಮನೆ ಅಂದರೆ ಸೋಮ ಅನ್ನುವಂಥ ಹೆಸರುಳ್ಳಂಥವನು. ಜಗತ್ತಿನ ಸುಖವನ್ನು ಉಂಟು ಮಾಡುವಂಥ ಸ್ವಭಾವವುಳ್ಳಂಥವನಿಗೆ ಅಂತ ಕೂಡ ಹೇಳ್ತಾರೆ ಅವರು. ಚಂದ್ರನ ಷೋಡಶ ಕಲೆಗಳಿಗೆ ಮೀರಿದವನು, ಈ ರೀತಿಯಾಗಿ ಮೀರಿದಂಥವನು. ಮತ್ತು ಮುಕ್ತಿ ಕೊಡ್ತಕ್ಕಂಥ ಪ್ರಯೋಜನವುಳ್ಳಂಥವನು ಯಾರು? ಆತ ಪರಮಾತ್ಮ ಶಂಭುಲಿಂಗ. ಸರ್ವರಿಗೂ ಈ ಆನಂದವನ್ನು ಸುಖವನ್ನು ಉಂಟು ಮಾಡೋಂಥವನು ಯಾರಂದ್ರೆ ಪರಮಾತ್ಮನೇ ಅಂಥದ್ದು ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಇದು ಒಂದು ಕೊನೆಯ ನುಡಿ ನೋಡಿಬಿಡೋಣ. ಇಷ್ಟು ಸ್ವಲ್ಪ 3ನೇ ನುಡಿಯಲ್ಲಿ ಹೇಳ್ತಾರೆ, ಪರಮಾತ್ಮನು ಅನೇಕ ಸದ್ಗುಣಗಳಿಂದ ಕೂಡಿದನು ಅನ್ನುವಂಥದ್ದನ್ನು ವಿಚಾರ ಹೇಳ್ತಾರೆ. ಸುರಭಿ ಮಾಲಾರ್ಪಿತ ಸೂತ್ರನೇ ಶಂಭುಲಿಂಗ. ಸುರಭಿ ಭವಾಬ್ದಿಗೆ ಭೈತ್ರನೇ ಶಂಭುಲಿಂಗ. ಸುರಭಿಯ ರಸನ ಸುರಭಿ ನುತಿ ಪಾತ್ರನೇ ಶಂಭುಲಿಂಗ. ಸುರಭಿ ಧನವನ ಚೈತ್ರನೇ ಶಂಭುಲಿಂಗ. ಸುರಭಿ ಅಂದರೆ ಮನೋಹರವಾದಂಥದ್ದು ನೋಡ್ರಿ. ಸುರಭಿ ಮಾಲ ಅರ್ಪಿತ ಸೂತ್ರನೇ ಅಂದರೆ ಸದ್ಗುಣಗಳಂತ ಅನ್ನುವಂಥ ಮಣಿಗಳ ಮಾಲೆಯನ್ನು ಹಾಕೊಂಡಂಥ ಪರಮಾತ್ಮನೇ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಯಾರು ಸದ್ಗುಣಗಳನ್ನುವಂಥ ಮಣಿಗಳ ಮಾಲೆಯನ್ನು, ಸದ್ಗುಣಗಳ ಒಂದು ಮಾಲೆ ಅಂತಂದ್ರೆ ಒಂದು ಹಾರದ ಥರ, ಆ ದಾರದ ಸದೃಶ ಅವೆಲ್ಲ ಒಂದು ಮಣಿಗಳಿಗೆ ದಾರ ಇರ್ತದೆ. ಎಲ್ಲ ಮಣಿಗಳನ್ನು ದಾರದಲ್ಲೇ ಪೋಣಿಸಿರ್ತದೆ. ದಾರ ಒಂದೇ ಇರ್ತದೆ, ಮಣಿಗಳು ಬಹಳಷ್ಟು ಇರ್ತವೆ. ಅದೇ ರೀತಿ ಕೂಡ ಸದ್ಗುಣಗಳನ್ನುವಂಥ ಮಣಿಗಳಿಗೆ ದಾರದ ಸದೃಶ್ಯವಾಗಿರುವಂಥವನು ಯಾರು? ಪರಮಾತ್ಮ. ಎಲ್ಲ ದಾರದಲ್ಲೇ ಪೋಣಿಸಿರ್ತದೆ ಅಂದರೆ ಎಲ್ಲ ಮಣಿಗಳು ದಾರದ ಆಶ್ರಯದಲ್ಲೇ ಇರ್ತಾವೆ. ಅದೇ ರೀತಿ ಕೂಡ ಇಲ್ಲಿ ಭಕ್ತ ಜನರ ಜನನ ಮರಣಾತ್ಮಕ ಸಂಸಾರ ಅನ್ನುವಂಥ ಸಮುದ್ರವನ್ನು ದಾಟಿಸುವಂಥದಕ್ಕೆ ಈ ಭಕ್ತರು ಯಾರು ಇರ್ತಾರ ಅಂತ ಜನರ ಒಂದು ಜನನ ಮರಣಾತ್ಮದ ಒಂದು ಸಂಸಾರ ಇದು. ಈ ಸಂಸಾರವನ್ನು ದಾಟಿಸುವಂಥದ್ರಲ್ಲಿ ಈಗ ಈ ಸಂಸಾರ ಅನ್ನುವಂಥದ್ದು ಒಂದು ಸಮುದ್ರ ಇದು. ಈ ಸಮುದ್ರವನ್ನು ದಾಟಿಸುವುದರಲ್ಲಿ ಅಡಗದ ಸದೃಶ್ಯವಾಗಿರುವಂಥವನು ಯಾರು? ಪರಮಾತ್ಮ. ನೋಡ್ರಿ, ಈತನಿಂದನೇ ದಾಟಬೇಕಾಗ್ಯದ. ಅಡಗದ ಒಂದು ಸದೃಶ್ಯನಾಗಿರುವಂಥವನು ಯಾರು? ಪರಮಾತ್ಮ. ಮತ್ತು ಸರಸ್ವತಿಯ ಪತಿಯಾದಂಥದ್ದು ಬ್ರಹ್ಮದೇವನ ಸ್ತೋತ್ರಕ್ಕೆ ಪಾತ್ರನಾಗಿರುವಂಥವನು ಯಾರು? ಪರಮಾತ್ಮ. ಆತ ಹೆಂಗದನ? ಎಲ್ಲರಿಗೂ ಸುಖವನ್ನು ಉಂಟು ಮಾಡುವಂಥವನು ಯಾರು? ಆತನೇ ಪರಮಾತ್ಮ ನೋಡು ಅಂತ ಹೇಳಿ ಇಚ್ಛಾಶಕ್ತಿಗೆ ಜ್ಞಾನಶಕ್ತಿ ಹೇಳ್ತಾಳೆ. ನೋಡಿ, ಹಿಂಗದ ನೋಡು ಪರಮಾತ್ಮ ಅಂತ ಹೇಳ್ತಾಳೆ. ಅದು ಭಾಳಷ್ಟು ಅದ್ಭುತವಾಗಿ ಈತಕ್ಕೆ ಪರಮಾತ್ಮ ನೋಡವ ಹಿಂಗದ ಅಂಥೇಳಿ ಇಚ್ಛಾಶಕ್ತಿಗೆ ಜ್ಞಾನಶಕ್ತಿ ಹೇಳುವಂಥದ್ದು. ಇನ್ನು ನಾವು ಇದು ಶಿವಕಾರುಣ್ಯ ಸ್ಥಳದಲ್ಲಿ 28ನೇ ಪದ ನಾಳೆ ನೋಡೋಣ. ಈ ಮನಸ್ಸಿಗೆಲ್ಲರೂ ಮರ್ಕಟ ಅಂತ ಹೇಳಿದಾರೆ. ನಿಜಗುಂಡ್ರು ಕೋಗಿಲೆ ಅಂತ ಮುದ್ದು ಮಾಡಿದ್ದಾರೆ ಈ ಮನಸ್ಸಿಗೆ. ಇಷ್ಟು ದಿವಸ ಏನು ಶಿವಕಾರುಣ್ಯ ಸ್ಥಳದಲ್ಲಿ ತನ್ನ ಕಷ್ಟಗಳನ್ನು ಹೇಳ್ಕೊಂಡ, ಹಿಂಗೈತಪ್ಪ ನನ್ನ ಬಳಿ ಸದ್ಗುಣಗಳನ್ನು ನೋಡಬೇಡ, ದುರ್ಗುಣಗಳನ್ನು ನೋಡಬೇಡ, ನೀ ಇದು ಮಾಡಂತ ಹೇಳಬೇಡ ನನಗೆ, ಆದರೆ ನಿನ್ನ ಬಲ್ಲೆನೇ ಏನದಾವ ಅದಕ್ಕೆ ನನ್ನನ್ನು ಕೃಪೆ ಮಾಡೋ ಅಂತ ಎರಡೂ ಥರ ಅಂದು ಬೇಡ್ಕೊಂಡ. ಆಮೇಲೆ ಕುಂತು ಕೇಳಿದ ಪರಮಾತ್ಮ ಇದು ಒಂದು 28 ಪದ್ಯವನ್ನು ಮುಗಿದ ನಂತರ ಆವಾಗ ಆತ ಹೇಳಕ್ಕೆ ಶುರು ಮಾಡ್ತಾನೆ. ನೋಡೋಣ, ಜೀವ ಸಂಬೋಧನಾ ಸ್ಥಳದಲ್ಲಿ ಪರಮಾತ್ಮ ಹೇಳುವಂಥ ವಿಚಾರಗಳನ್ನು ಬರ್ತಾವೆ. ನಾಳೆ ಇದು 28 ಶಿವಕಾರುಣ್ಯ ಸ್ಥಳದಲ್ಲಿ ಇದು ಕೊನೆಯ ಪದ 28ನೇ ಪದ. ಇದು ಮುಗೀತಂದ್ರೆ ಮತ್ತೆ ನಾವು ಜೀವ ಸಂಬೋಧನಾ ಸ್ಥಳ ಭಾಳ ಅದ್ಭುತವಾಗಿ ಬೋಧನೆ ಮಾಡ್ತಾನೆ ಗುರುನಾಥ. ನೋಡೋಣ, ಒಂದೆರಡು ಮತ್ತು ಗುರುಗಳ ಪಾದ ಕಲ್ಪಿಸಿ ಹರ ಓಂ.